ವುಮೆನ್ ಅಂದಾಗ ಎಸ್ಪೆಷಲಿ ಸ್ವಲ್ಪ ಟಿಪಿಕಲ್, ಸ್ವಲ್ಪ ಏನಂದರೆ ಸೂಕ್ಷ್ಮವಾದ ತನ್ಗಳಿಗೆ PCOD, PCOS, ಹಾರ್ಮೋನ್ ಇಂಬ್ಯಾಲೆನ್ಸ್, ಥೈರಾಯ್ಡ್, ಪೀರಿಯಡ್ಸ್ ಆಗಲ್ಲ. ಅದನ್ನು ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಹುಡುಗನ ಒಬ್ಬ ಮೆನ್ ಹತ್ರ ಟ್ರೈನರ್ ಹತ್ರ ಹೇಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದೇನು ತಪ್ಪಿಲ್ಲ. ಬೀಂಗ್ ಅ ಬ್ರದರ್, ಯು ಫೀಲ್ ದಟ್ ಆಮ್ ಅ ಬ್ರದರ್. ಫಿಸಿಕ್ ಮೇಂಟೈನ್ ಮಾಡ್ಕೋಬೇಕು ಅಂತಂದ್ರೆ ಸಪ್ಲಿಮೆಂಟ್ಸ್ ತುಂಬ ಮುಖ್ಯ ಆಗುತ್ತೆ. ಅದೇನೋ ಮ್ಯಾಜಿಕ್ ಮಾಡ್ತಿದೆ ಅಂತ ಯಾಕೆ ನೋಡ್ತೀರಾ? ಎವ್ರಿವನ್ ನೋಸ್ ದಟ್. ತುಂಬ ಕಚ್ಚಡ ಮಿಲ್ಕಲ್ಲಿ ಕೆಟ್ಟು ವೇಸ್ಟ್ ಆಗಿರೋ ಪದಾರ್ಥನ ವೇ ಪ್ರೋಟೀನಲ್ಲಿ ಮಾಡ್ತಾರೆ. ಪ್ಯೂರ್ಲಿ ಒಂದು ದಂಧೆ ಅಂತಲೇ ಹೇಳ್ಬೋದು. ವೇ ಪ್ರೋಟೀನ್ ಅಂತ ಇಲ್ಲ, ಸಪ್ಲಿಮೆಂಟ್ಸ್ ಅಂತಲೇ ಒಂದು ದಂಧೆ ಇದೆ. ತುಂಬ ಕೆಲವರಿಗೆ ಕಿಡ್ನಿ ಲಿವರ್ ಫಂಕ್ಷನ್ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಹೊಟ್ಟೆ ಆಗಿರುತ್ತೆ. ಡು ಯು ಥಿಂಕ್ ಯು ಆರ್ ಸ್ಲಿಮ್? ನೀವು ಅಂದ್ಕೊಂಡಿದ್ದೀರಾ ನೀವು ಸಣ್ಣ ಅಂತ ಆಗಿದ್ದೀರಾ ಅಂತ? ಫಿಸಿಕಲಿ ಫಿಟ್ ಇರೋ ಮೆನ್ನ ರೆಪ್ರೆಸೆಂಟ್ ಮಾಡೋದೇ ಬ್ರಾಡ್ ಶೋಲ್ಡರ್ ಆ್ಯಂಡ್ ದ ಬೆಸ್ಟ್ ಆಸ್ ಆ್ಯಂಡ್ ಕ್ರೇಜಿ ಲೆಗ್ಸ್. ಫಿಟ್ನೆಸ್ ಗ್ಯಾರೇಜ್ ಅನ್ನೋ ಒಂದು ಜಿಮ್ ಶುರುವಾಗುತ್ತೆ, ಒಂದು ಬ್ರ್ಯಾಂಡ್ ಆಗುತ್ತೆ. ಸೊ ಸಾಕಷ್ಟು ಜನ ಜಿಮ್ ಅಂತ ಬಂದಾಗ ಬರ್ತಾನೆ ಇರ್ತಾರೆ. ಅದರಲ್ಲೂ ಬಿಗಿನರ್ಸ್ ಕೂಡ ಬರ್ತಾ ಇರ್ತಾರೆ. ಸೊ ಯಾವ್ಯಾವ ರೀತಿಯ ವರ್ಕೌಟ್ಸ್ಗಳು ನೀವು ಹೇಳ್ಕೊಡ್ತೀರಾ? ಅದರಲ್ಲೂ ಬಿಗಿನರ್ಸ್ಗೆ ಯಾವ ರೀತಿಯಾಗಿ ಹೇಳ್ಕೊಡ್ತೀರಾ? ಸರ್, ಏನಂದರೆ ಜನರಲ್ ಆಗಿ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಪ್ರೋಟೋಕಾಲು? ಈಗ ಕಂಪ್ಲೀಟ್ಲಿ ಬಿಗಿನರ್ಸ್, ನಾನು ಜಿಮ್ಮಿಗೆ ಹೋಗಿಲ್ಲ, ಒಂದು ಸ್ವಲ್ಪ ದೂರ ವಾಕು ಮಾಡಿಲ್ಲ, ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ನನಗೆ ಗೊತ್ತೇ ಇಲ್ಲ ಅನ್ನೋರು 60% ಪೀಪಲ್ ಆದ್ದಾರೆ. 60% ಜನ ಇದ್ದಾರೆ. ಸೊ ಇವರಿಗೆ ಬೇಸಿಕ್ ಪ್ರೋಟೋಕಾಲ್ ಅಂದರೆ ನಾವು ಹೋಗೋದು ಫಸ್ಟ್ 5 days ಅಬ್ಸರ್ವೇಷನ್ ಕ್ಲಾಸ್. ಏನಕ್ಕೆ ಅಬ್ಸರ್ವೇಷನ್ ಕ್ಲಾಸ್? ನನಗೆ ಅವರ ಬಾಡಿ ನೇಚರ್ ಬಗ್ಗೆ, ಬಾಡಿ ಟೈಪ್ ಬಗ್ಗೆ, ಅಥವಾ ಅವರ ಅನಾಟಮಿಕ್ ಕಲ್ಚರ್ ಬಗ್ಗೆ, ಅವ್ರದ್ದು ಪ್ರೋಟೋಕಾಲ್ ಅನಾಲಿಸಿಸ್ ಬಗ್ಗೆ, ಅಥವಾ ಕಂಪ್ಲೀಟ್ ಇನ್ ಬಾಡಿ ರಿಪೋರ್ಟ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಆ್ಯಸ್ ಅ ಟ್ರೈನರ್, ಯು ಆರ್ ಅ ಬಿಗಿನರ್, ಯು ಆರ್ ಅ ಸ್ಟ್ರೇಂಜರ್. ನನಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ಜಿಮ್ಮಲ್ಲಿ ಭೇಟಿ ಆಗುತ್ತೆ, ನಾವು ಕರ್ಕೊಂಡು ಹೋಗೋದೇ ಫಸ್ಟ್ 5 days ಒಳ್ಳೆ ಒಂದು ಟೂರ್ ಥರ ಅಬ್ಸರ್ವೇಷನ್ ಕ್ಲಾಸ್ ಬಿಡ್ತೀವಿ. ಸೊ ಅದರಲ್ಲಿ ಫಸ್ಟ್ 3 ದಿನ ಓರಿಯೆಂಟೇಷನ್ ಕ್ಲಾಸನ್ನು ನಡೆಸ್ತೀವಿ. ಒಂದು ದಿನ ಅಪ್ಪರ್ ಬಾಡಿನ ಲೈಟಾಗಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ನಮ್ಮಲ್ಲಿ ಅಪ್ಪರ್ ಬಾಡಿ ಅಂತ ಬಂದಿದ ತಕ್ಷಣ ಚೆಸ್ಟು, ಬ್ಯಾಕು, ಬೈಸಿಪ್ಸು, ಟ್ರೈಸಿಪ್ಸು, ಶೋಲ್ಡರು, ಕೋರ್ ಬರುತ್ತೆ. ಸೊ ಇದನ್ನು ಇಷ್ಟು ಮಸಲ್ಗಳನ್ನ ಆ್ಯಕ್ಟಿವೇಟ್ ಮಾಡಿಸ್ತೀವಿ. ಆ್ಯಕ್ಟಿವೇಟ್ ಹೇಗೆ ಮಾಡಿಸ್ತೀವಿ ಅಂದರೆ ಒಂದೊಂದು ವೇರಿಯೇಷನ್ನ 5 ಮಸಲ್ ಕೂಡ ಕವರ್ ಮಾಡ್ತೀವಿ. ಆಲ್ರೆಡಿ ಹಿಲ್ ಗೆಟ್ ಸ್ಟ್ರೆಸ್. ಜಾಸ್ತಿನೂ ಮಾಡಿಸಂಗಿಲ್ಲ, ಸುಮ್ಮನೆ ಓರಿಯೆಂಟೇಷನ್. ಸೊ 2ನೇ ದಿನ ಒಂದು ಕಾರ್ಡಿಯೋ ಮತ್ತು ಕಾರ್ಡಿಯೋವಾಸ್ಕ್ಯುಲಾರಿಟಿ ಮತ್ತು ಕೋರ್ ಎಕ್ಸಸೈಸ್ಗೆ ಸಂಬಂಧಪಟ್ಟಿದ್ದು ಮಾಡ್ತೀವಿ. 3ನೇ ದಿನ ಬಂದ್ಬಿಟ್ಟು ಲೋವರ್ ಬಾಡಿ ಎಕ್ಸಸೈಸ್. ಈ 3 ದಿನ ಮುಗಿಸೋಷ್ಟರಲ್ಲಿ ಆ್ಯಸ್ ಅ ಟ್ರೈನರ್ ಮತ್ತು ಆ್ಯಸ್ ಅ ಕ್ಲೈಂಟ್ಗೆ ನಿಮ್ಮ ಬಾಡಿ ಕಲ್ಚರಲ್ಲಿ ನೀವು ಲೋ ಇದ್ದೀರಾ, ಮಾಲ್ಟ್ ಇದ್ದೀರಾ, ನಿಮ್ಮ ಅನಾಟಮಿಯಲ್ಲಿ ವಿಚ್ ಇಸ್ ಅ ವೀಕ್ ಮಸಲ್, ವಿಚ್ ಇಸ್ ಅ ಸ್ಟ್ರಾಂಗ್ ಮಸಲ್, ನಿಮ್ಮ ಅನಾಟಮಿಯಲ್ಲಿ ಒಂದು ಐಡಿಯಾ ಸಿಗುತ್ತೆ. 4ನೇ ದಿನ ಒಂದು ಫಿಟ್ನೆಸ್ ಅಸೆಸ್ಮೆಂಟ್ ಅಂತ ಕರಿತೀವಿ. ನಾನು ಅದನ್ನು ಟಾಸ್ಕ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಏನು ಟಾಸ್ಕು ಅಂತ ಕ್ವಶನ್ ಕೇಳ್ತಾರೆ. ಅಸೆಸ್ಮೆಂಟ್ ಅಂದರೆ ಅಸೆಸ್ಮೆಂಟ್ ಇದೆಯಾ, ಏನು ಫಿಲ್ ಮಾಡಬೇಕು, ಏನೋ ಒಂದು ಮೈಂಡಲ್ಲಿ ಹೆಲ್ಯೂಸೇಷನ್ ಕ್ರಿಯೇಟ್ ಆಗಿಬಿಡುತ್ತೆ ಕಾಮನ್ ಪೀಪಲ್. ಯಾಕೆಂದರೆ ಬಿಗಿನರ್ ಆದ್ದರಿಂದ ನಮಗೆ ಎಂಟರ್ಟೈನ್ಮೆಂಟ್ ಮುಖಾಂತರನೇ ಅವ್ರಿಗೆ ಕರ್ಕೊಂಡು ಹೋಗಬೇಕು. ಬಿಕಾಸ್ ಐ ನೀಡ್ ಟು ಮೇಕ್ ದಮ್ ಟೇಸ್ಟ್. ಈಗ ನಾವು ಪೋಲಾರ್ ಬೇಲ್ ಹೋದ್ರೆ ತಿಂತೀನಿ ಐಸ್ ಕ್ರೀಮ್ನ, ಅದು ಟೇಸ್ಟ್ ಕರಿಯೋದೇ ಅದೇನೋ ಅಂತಾರಲ್ಲ, ಆ ಥರ ಎಂಟರ್ಟೈನ್ ಆಗಿಬಿಡುತ್ತೆ. ಸೊ ಇದು ಹಂಗೆ ಆಗಲ್ಲ. 4ನೇ ದಿನ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ದಟ್ ಈಸ್ ವಾಟ್ ಟಾಸ್ಕ್. ಅಸೆಸ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಏನಂದರೆ ಒಂದು 12 to 15 ಡಿಫ್ರೆಂಟ್ ಟಾಸ್ಕ್ನ ಇಟ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಬೀಯಿಂಗ್ ಅ ಮೆನ್ 12 ನಿಮಿಷಕ್ಕೆ 2.5 ಕಿಲೋಮೀಟರ್ ಓಡಬೇಕು ಟ್ರೆಡ್ಮಿಲ್ ಮೇಲೆ. ದಟ್ ಬಿಲ್ಡ್ಸ್ ಯು ಆ್ಯಂಡ್ ದಟ್ ಗಿವ್ಸ್ ಅ ರಿಸಲ್ಟ್ ಆನ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲಾರಿಟಿ. ರೆಸ್ಪಿರೇಟರಿ ನಿಮ್ಮದು ಎಷ್ಟು ಸ್ಟ್ರಾಂಗ್ ಇದೆ, ಲೋ ಇದೆಯಾ, ಮಾಡರೇಟ್ ಇದೆಯಾ, ಹೆವಿ ಇದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. 12 ನಿಮಿಷ ಒಳಗಡೆ ನೀವು 2.5 ಕಿಲೋಮೀಟರ್ ರೀಚ್ ಮಾಡಿದ್ರೆ ಯು ಆರ್ ಗುಡ್ ಅಂತ. ಅದಾದಮೇಲೆ ಅಪ್ಪರ್ ಬಾಡಿ ಸ್ಟ್ರೆಂತ್ ಏನಿದೆ, ಕೆಪಬಿಲಿಟಿ ಆಫ್ ಲಿಫ್ಟಿಂಗ್ ವೆಯ್ಟ್ಸ್ ಅಂತೀವಿ, ಲೋ ಬಾಡಿ ಕೆಪಬಿಲಿಟಿ ಆಫ್ ಲಿಫ್ಟಿಂಗ್ ವೆಯ್ಟ್ಸ್ ಅಂತೀವಿ, ಕೋರ್ ಸ್ಟ್ರೆಂತ್ ಇದೆಯಾ ಇಲ್ವಾ, ಪ್ಲ್ಯಾಂಕ್ ಅನ್ನೋದು ನಿಮಗೂ ಗೊತ್ತು. ಈವನ್ ಐ ಥಿಂಕ್ ನೀವು ಮಾಡಿದ್ದೀರ, ನೀವು ಟ್ರೈ ಮಾಡಿರ್ತೀರ ಪ್ಲ್ಯಾಂಕ್. ಎಷ್ಟು ಸೆಕೆಂಡ್ಸ್ ಮಾಡ್ತೀರಾ ಸರ್ ನೀವು ಜನರಲ್ ಆಗಿ? ಡಿಪೆಂಡ್ಸ್. 30 seconds, ಒಂದು 40 seconds, ಇಲ್ಲ 60 seconds ಇಟ್ಕೊ. ಸೊ ಇದು ನಮಗೆ ಕೋರ್ ಸ್ಟ್ರೆಂತ್ ಕೆಪಬಿಲಿಟಿನ ತೋರಿಸುತ್ತೆ. ಸೊ ಈಗ ಮಿನಿಮಮ್ ಅಂದರೆ ಈಗ ಮೆನ್ ಅಟ್ಲೀಸ್ಟ್ ಒಂದು 60 ಸೆಕೆಂಡ್ ಇಟ್ಕೊಂಡ್ರೆ ವ್ಯಾಲ್ಯೂ ಮೆನ್ ಅಂತ ಜನರಲ್ ಆಗಿ. ಸೊ ವುಮೆನ್ ಆದವ್ರು ಅಟ್ಲೀಸ್ಟ್ 60 seconds 50 seconds ಇಟ್ಕೊಂಡ್ರೆ ಶಿ ಈಸ್ ಗುಡ್ ಅಟ್ ಕೋರ್ ಸ್ಟ್ರೆಂತ್. ಅವ್ರಿಗೂ ಕೋರ್ ಸ್ಟ್ರೆಂತ್ ಇದೆ. ಇದಾದಮೇಲೆ ಲೋ ಬಾಡಿ ಸ್ಟ್ರೆಂತ್ ಏನು, ಬಾಡಿ ಪೋಸ್ಚರ್ ಅನಲೈಸಿಸ್ ಏನಿದೆ. ಬಾಡಿ ಪೋಸ್ಚರ್ ಅನಲೈಸಿಸ್ ಅಂದರೆ ಮನುಷ್ಯ ಹೀಗೆ ನಿಂತ್ಕೊಳ್ಳೋದು, ಅಥವಾ ಹೀಗೆ ನಿಂತ್ಕೊತಾನ, ಅಥವಾ ಹಿಂಗೆ ನಿಂತ್ಕೊತಾನ, ಅಥವಾ ಹೀಗೆ ನಿಂತ್ಕೊತಾನೆ. ಡಿಫ್ರೆಂಟ್ ಪೋಸ್ಚರಲ್ಲಿ ಈಗ ಒಬ್ಬರು ಹಿಂಗೆ ನಿಂತ್ಕೊತಾರೆ, ಒಬ್ಬರು ಗೂನ್ ಮೈಲ್ ನಿಂತ್ಕೊತಾರೆ. ಇದನ್ನು ಆ್ಯಂಗಲ್ ಆಫ್ ಡಿಗ್ರೀಸ್ ಅಂತೀವಿ. ಪೋಸ್ಚರ್ ಅನಲೈಸನ್ನ ಕರೆಕ್ಷನ್ ಮಾಡಲಿಕ್ಕೆ ನಾವು ಕರೆಕ್ಟ್ ಕೇಳ್ತೀವಿ ರೀತಿ, ಅದೊಂದಿರುತ್ತೆ. ಅದಾದಮೇಲೆ ಫ್ಲೆಕ್ಸಿಬಿಲಿಟಿ ಏನು, ಎಜಿಲಿಟಿ ಏನು, ಮೊಬಿಲಿಟಿ ಏನು. ಸೊ ಪ್ರತಿಯೊಂದು ಕೂಡ ಅಸೆಸ್ಮೆಂಟ್ ಫಾರ್ಮಲ್ಲಿ ಅದರದೇ ಆದ ಎಕ್ಸಸೈಸು ಪ್ಲಸ್ ಎಷ್ಟು ಸೆಕೆಂಡ್ಸ್ ಮಾಡ್ತೀರಾ, ಎಷ್ಟು ನಿಮಿಷ ಮಾಡ್ತೀರಾ, ಎಷ್ಟು ನಿಮಿಷ ಓಡ್ತೀರಾ, ಎಷ್ಟು ತೂಕ ಎತ್ತುತ್ತೀರಾ ಅನ್ನೋದು ನಮ್ಮದು ಪ್ರೋಟೋಕಾಲ್ ರಿಪೋರ್ಟ್ ಇದೆ.
ಅಸೆಸ್ಮೆಂಟ್ ಒಬ್ಬ ಟ್ರೈನರ್ ಮುಂದೆ ನಿಂತು ತೊಗೊಳ್ತಾರೆ. ಇದನ್ನು 20 ನಿಮಿಷ ಜಾಬ್ ಇದೆ, ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಜಾಬ್ ಅಷ್ಟೇ. ಇದನ್ನು ಮುಗಿಸ್ಕೊಳ್ತೀವಿ. 4ನೇ ದಿನ ಬಂದ್ಬಿಟ್ಟು ಈ ಟಾಸ್ಕ್ ಎಲ್ಲ ರಿಪೋರ್ಟ್ ಮುಗಿಯುತ್ತೆ. 5th ಡೇ ಬಂದ್ಬಿಟ್ಟು ಒಂದು BMI ರಿಪೋರ್ಟ್ ತಗೋತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು BMI ಅಂದರೆ ಏನು, ಬಾಡಿ ಮಾಸ್ ಇಂಡೆಕ್ಸ್, ಬಾಡಿ ಕಂಪೋಸಿಷನ್ ಅನಲೈಸಿಸ್ ಅಂತ. ನಮ್ಮಲ್ಲಿರೋ ಇನ್ಬಾಡಿ ರಿಪೋರ್ಟ್ನ ಒಂದು ರಿಪೋರ್ಟ್ ಮುಖಾಂತರ ನಿಮ್ಮ ಕೈ ಕೊಡುತ್ತೆ. ಎಷ್ಟು ಪರ್ಸೆಂಟೇಜ್ ಆಫ್ ಬಾಡಿ ಫ್ಯಾಟ್ ಇದೆ, ಒಬ್ಬ ಮನುಷ್ಯ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು. ಈಗ ನನ್ನ ಹೈಟು 171 ಸೆಂಟಿಮೀಟರ್ ಇದ್ದೀನಿ, ನಾನು 74 kg ಇರಬೇಕು. ಒಬ್ಬ ಕಾಮನ್ ಮ್ಯಾನ್ ರೊಟೀನ್ ಲೈಫ್ ಪ್ರಕಾರ ನಾನೊಬ್ಬ ಡಿಫ್ರೆಂಟ್, ನಾನೊಬ್ಬ ಅಥ್ಲೀಟ್, ಆದ್ದರಿಂದ ನನಗೆ ಜಾಸ್ತಿ ಹೆಚ್ಚುವರಿ ಮಾಡ್ಕೊಂಡಿರ್ತೀನಿ. ನನಗೆ ಬೇಕಾಗಿರೋ ರೀತಿ ಅಥ್ಲೀಟ್ಗಳಾಗಿ ನಾನು ಡಿಫ್ರೆಂಟ್ ಪ್ರೋಟೋಕಾಲ್ ಮಾಡ್ಕೊಂಡಿರ್ತೀನಿ. ಕಾಮನ್ ಮ್ಯಾನ್, ಆ್ಯಸ್ ಅ ಬೇಸಿಕ್ ಕಾಮನ್ ಮ್ಯಾನ್ ಒಬ್ಬ ಫಿಟ್ ಪರ್ಸನ್ ಹೇಗಿರಬೇಕು ಅಂದರೆ BMI ರಿಪೋರ್ಟ್ ಪ್ರಕಾರ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು, ಒಂದು ಸ್ಟ್ಯಾಗ್ನೆಂಟ್ ಇರುತ್ತೆ. ಅದೊಂದು ನಿಮ್ಮ ಬಾಡಿಯಲ್ಲಿ ಪರ್ಸೆಂಟೇಜ್ ಆಫ್ ಬಾಡಿ ಫ್ಯಾಟ್ ಎಷ್ಟಿದೆ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ತೋರಿಸುತ್ತೆ. ದಿನನಿತ್ಯ ನೀರು ಎಷ್ಟು ಕುಡಿತಾ ಇದ್ದೀರಾ ಅನ್ನೋದು ತೋರಿಸುತ್ತೆ. ನಿಮ್ಮ ಬಾಡಿಯಲ್ಲಿ ನೀರು ಎಷ್ಟಿದೆ ಪ್ರೆಸೆಂಟು, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ, ಅದು BMI ರಿಪೋರ್ಟಲ್ಲಿ ತೋರಿಸುತ್ತೆ. VFL ಅಂತೀವಿ, ವಿಸರಲ್ ಫ್ಯಾಟ್ ಲೆವೆಲ್ ಅಂತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನಾವು ಬಜಾಜ್ ಗಾಡಿ ಎಲ್ರಿಗೂ ಗೊತ್ತು, ಚೇತಕ್. ಸೊ ಅದರಲ್ಲಿ ಕಾರ್ಪೆಟ್ ಅಂತ ಬರುತ್ತೆ, ಅದರಲ್ಲಿ ತುಂಬ ಗಲೀಜು ಕೂತ್ಕೊಂಡಿರುತ್ತೆ. ದಟ್ ಈಸ್ ವಾಟ್ ನಮ್ಮ ಅನಾಟಮಿಯಲ್ಲಿ ಕಾರ್ಪೆಟ್ ಇದೆ, ಅದಕ್ಕೊಂದು ವಿಸಲ್ ಫ್ಯಾಟ್ ಲೆವೆಲ್ ಸುತ್ತ ಗಲೀಜು ತುಂಬಿಕೊಂಡಿರುತ್ತೆ, ವಿಚ್ ಈಸ್ ಅನ್ವಿಸಿಬಲ್ ಫ್ಯಾಟ್. ದಟ್ ಈಸ್ ವಾಟ್ VFL, ವಿಸರಲ್ ಫ್ಯಾಟ್ ಲೆವೆಲ್ ಅಂತೀವಿ. ಅದನ್ನು ಹೇಗೆ ರಿಮೂವ್ ಮಾಡಬೇಕು, ಅದು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ. BMI ಬಂದ್ಬಿಟ್ಟು ಡಿ ಗ್ರೂಪಲ್ಲಿ ಇರಬೇಕು. ಒಂದು ಡಿ ಡಯಾಗ್ನೇಷನ್, ಈ ಡಯಾಗ್ನೇಷನ್ ಏನಿದೆ ಡಿ ಅನ್ನೋದು, ಡಿ ಪಿಕ್ಚರಲ್ಲಿ ಅದು BMI ಇದ್ದರೆ ಯು ಆರ್ ಪರ್ಫೆಕ್ಟ್ ಅಂತ. ಸೊ ಇದ್ರ ಜೊತೆಗೆ ಲೆಫ್ಟು ವಿಸಲ್ ಫ್ಯಾಟ್ ಲೆವೆಲ್ ಎಷ್ಟಿದೆ, ರೈಟ್ ವಿಸಲ್ ಫ್ಯಾಟ್ ಲೆವೆಲ್ ಎಷ್ಟಿದೆ, ಲೋವರ್ ಬೆಲ್ಲಿ ಎಷ್ಟಿದೆ, ಲೋವರ್ ಬೈ ಸೈಡ್ ಸುತ್ತ ಅಳತೆ ಎಷ್ಟು ಫ್ಯಾಟ್ ಇದೆ, ಇದು ಕಂಪ್ಲೀಟ್ ಒಂದು ಪಿಕ್ಚರ್ ರಿಪೋರ್ಟ್. ಈ ರಿಪೋರ್ಟ್ ನಮ್ಗೆ ಏನಕ್ಕೆ, ಟ್ರೈನರ್ಗೆ, ನಿಮ್ಮ ಒಬ್ಬ ಕ್ಲೈಂಟಿಗೆ ತೋರಿಸೋದಕ್ಕೆ, ನಿಮ್ಮ ವ್ಯಾಲ್ಯೂ ನೋಡಿ ನೀವೆಷ್ಟು ಕೆಟ್ಟದಾಗಿದ್ದೀರಾ, ಎಷ್ಟು ಸೂಪರ್ ಆಗಿದ್ದೀರಾ, ಎಷ್ಟು ಗುಡ್ ಬ್ಯಾಡ್, ಲೋ ಮಾಡರೇಟ್ ಹೆವಿ ಹೇಗಿದ್ದೀರಾ ಅನ್ನೋದು ತೋರ್ಸೋಕ್ಕೆ. ಇದು ಎದುರಿಸ್ಲಿಕ್ಕಲ್ಲ, ನಿಮ್ಮ ಬಗ್ಗೆ. ಈಗ ನನ್ನ ಯೋಗ್ಯತೆ ನಾನು ಹೇಳ್ಕೊಂಡಾಗೆ ನನ್ನ ಯೋಗ್ಯತೆ ಆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಈಗ ನೆಸೆಸೆಟ್ ಮಾಸ್ಕಲ್ಲಿ ನನ್ನ ಯೋಗ್ಯತೆ ಏನು, ಪಾಸಾ ಫೇಲಾ ಜಸ್ಟ್ ಪಾಸಾ, ಅಷ್ಟೇ ಸಿಂಪಲ್. ಪಾಸ್ ಇಸ್ ಪಾಸ್, ಜಸ್ಟ್ ಪಾಸ್ ಇಸ್ ಜಸ್ಟ್ ಪಾಸ್. ನಾನು ಅದೇ ಥರ ರಿಪೋರ್ಟ್ ಕೂಡ ನನ್ನ ಹೆಲ್ತು ಸೈನ್ ಕೊಡುತ್ತೆ, ನನ್ನ ಹೆಲ್ತ್ದು ಡಿಸಿಗ್ನೇಷನ್ ಕೊಡುತ್ತೆ. ಹೀಗಿದ್ದೀರಾ ನೀವೀಗ, ಇಷ್ಟು ಕರಗಿಸ್ಬೇಕು, ಎಷ್ಟು ಬಾಡಿ ವೇಟ್ ನೀವು ಸಣ್ಣ ಆಗಬೇಕು, ಎಷ್ಟು ಬಾಡಿ ವೆಯ್ಟ್ ಜೊತೆಗೆ ಎಷ್ಟು ಬಾಡಿ ಫ್ಯಾಟ್ ಲಾಸ್ ಮಾಡಬೇಕು ನೀವು ಅನ್ನೋದು ಪಿನ್ ಟು ಪಿನ್ ಡೀಟೇಲ್ BMI ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಈ ರಿಪೋರ್ಟ್ನ ನಾವು ತೊಗೊಂಡು ಜೊತೆಗೆ 5ನೇ ದಿನ ಆ ಟಾಸ್ಕ್ ರಿಪೋರ್ಟ್ ತೊಗೋತೀವಲ್ಲ, ಆ ಟಾಸ್ಕ್ ರಿಪೋರ್ಟು ಈ BMI ರಿಪೋರ್ಟ್ ಎರಡೂ ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ತೊಗೊಳ್ತೀವಿ. ಕೌನ್ಸಿಲಿಂಗ್ ಏನಕ್ಕೆ, ಟು ಎಜುಕೇಟ್ ದ ಪೀಪಲ್. ಬ್ಲ್ಯಾಂಕಾಗೆ ನೀವೇನೋ ಊಟ ಬಿಟ್ಬಿಡಿ, 2 ಹೊತ್ತು ಲಿಕ್ವಿಡ್ ಶೇಕ್ನ ಕುಡೀರಿ, ಹೆಲ್ದಿ ಶೇಕ್ ಅಂತಾರೆ, ಐ ಡೋಂಟ್ ವಾಂಟ್ ನೇಮ್ ದಟ್. ಆ ಲೈಫ್ನ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಶೇಕ್ನ ಬೇಕೋ ಬೇಡವೋ, ಈಗ ರಿಕ್ವೈರ್ಮೆಂಟ್ ಇದ್ದರೆ ತಗೊಳ್ಳಿ, ಡಾಕ್ಟ್ರ್ ಹೇಳ್ತಾರೆ ಕೆಲವೊಂದು ಬೇಕು ಕೆಲವೊಂದು ಬೇಡ. ಐ ಆಮ್ ನಾಟ್ ಅಬೌವ್ ದ ಡಾಕ್ಟರ್ ಜನರಲ್ಲಾಗಿ. ಸೊ ಆ ರಿಪೋರ್ಟ್ನು BMI ರಿಪೋರ್ಟು ಮತ್ತು ನಿಮ್ಮದು ಫಿಸಿಕಲ್ ಟಾಸ್ಕ್ ರಿಪೋರ್ಟ್ನ ಎತ್ಕೊಂಡು ನೀವು ಎಷ್ಟು ನೀರು ಕುಡಿಬೇಕು, ಇಷ್ಟು ನೀರು ಕುಡಿತಾ ಇದ್ದೀರಾ ಸರ್, ಇಷ್ಟು ಇಂಪ್ರೂವ್ ಮಾಡಿ, ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟಿಗೆ ನೀವು 4.25 ಲೀಟ್ರ್ ನೀರು ಕುಡಿಬೇಕು, 4 ಲೀಟ್ರ್ ಕುಡಿಬೇಕು, ಇಲ್ಲ 3.25 ಲೀಟ್ರ್ ಕುಡಿಬೇಕು. ಗಿಡ್ಡ ಇದ್ದರೆ ಹೇಳ್ತೀವಿ ಕಮ್ಮಿ ಇರಿದ್ರೆ. ಸೊ ಜೊತೆಗೆ ನೀವು ಏನನ್ನ ಕಮ್ಮಿ ಮಾಡಬೇಕು, PBF ಅಂದರೆ ಪರ್ಸೆಂಟೇಜ್ ಬಾಡಿ ಫ್ಯಾಟ್ ಆಫ್ ಕಮ್ಮಿ ಮಾಡಬೇಕಾ, ಅಥವಾ ನೀವು ಮಸಲ್ ಮಾಸ್ ಇನ್ಕ್ರೀಸ್ ಮಾಡಬೇಕಾ, ಸ್ಕೆಲಿಟಲ್ ಮಸಲ್ ಮಾಸ್ನ ಜಾಸ್ತಿ ಮಾಡಬೇಕಾ, ಓವರ್ ಒಬೇಸ್ಡ್ ಇದ್ದೀರಾ, ಓವರ್ ಕೊಲೆಸ್ಟ್ರಾಲ್ ಇದ್ದೀರಾ, ಕಮ್ಮಿ ಮಾಡಿ. ನಾವು ಡೈರೆಕ್ಟಾಗಿ ಹೇಳ್ತೀನಿ ನೀವು ಡೈಸೋನ್ ಅಂತ, ಸೋತೋಗ್ತೀರಾ ಬೇಗ. ಹೇಳಿಲ್ಲ ಅಂದರೆ ಮಾಡಲ್ಲ ಬ್ರದರ್. ದೇ ಡೋಂಟ್ ಡೂ, ದೇ ನೀಡ್ ಅ ಎಂಟರ್ಟೈನ್ಮೆಂಟ್, ದೇ ನೀಡ್ ಅ ಜಂಕ್ ಫುಡ್. ಆದರೆ ಕೋಚ್ ಆದವರು ಇದನ್ನೆಲ್ಲ ತಿಳ್ಕೊಂಡು ಮಾಡಿಸ್ಲೇಬೇಕು, ಇದನ್ನ ಹೇಳಲೇಬೇಕು. ಅವ್ರಿಗೆ ಹೇಳಿದಾಗ ಏನಾಗುತ್ತೆ, ಸ್ವಲ್ಪ ವಿಚಾರ ಮಾಡ್ತಾರೆ, ಇವನು ಏನು ಹೇಳ್ತಾ ಇದ್ದಾನೆ, ಕೇಳೋಣ ಸಮಥಿಂಗ್ ಅಟ್ಲೀಸ್ಟ್ ಏನೋ ಒಂದು ಮಾಡೋಣ, ಈ ಪ್ರೋಟೋಕಾಲ್ ತಾನೇ ಫಾಲೋ ಮಾಡೋಣ. ಸೊ ಇದನ್ನ ಇಟ್ಕೊಂಡು ಜೊತೆಲಿ ಇದಕ್ಕೆ ಅಂತಾನೆ ನ್ಯೂಟ್ರಿಷನ್ ಪ್ಲಾನ್ ಜೊತೆಗೆ ನಮ್ಮದು ಮೆಡಿಕಲ್ ಫಿಟ್ನೆಸ್ ಅಸೆಸ್ಮೆಂಟ್ ಅಂತ ಹೇಳೋಣ, ಅದರಲ್ಲಿ ಮೆಡಿಕಲ್ ಹಿಸ್ಟ್ರಿ ಕೂಡ ಇರುತ್ತೆ. ಮೆಡಿಕಲ್ ಹಿಸ್ಟ್ರಿ ಏನು, ಯಾಕೆ, ಈಗ ನಮಗೆ ಬೀಯಿಂಗ್ ಅ ಮ್ಯಾನ್ ಬಾಯ್ಸ್ಗೆ ಏನು ಬರುತ್ತೆ ಜನರಲ್ಲಾಗಿ, ಒಂದು ಆಕ್ಸಿಡೆಂಟ್ ಆಗಿರ್ತೀವಿ, ನಾವು ತುಂಬ ಕ್ರೇಜ್ ಇದ್ದೀವಿ ಆ್ಯಸ್ ಅ ಬಾಯ್ಸ್ ಆಬ್ವಿಯಸ್ಲಿ. ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲ ACL ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಶುಗರ್ ಇರುತ್ತೆ, ಇಲ್ಲ ಥೈರಾಯ್ಡ್ ಇರುತ್ತೆ, ಇಲ್ಲ ಆಸ್ತಮಾ ಇರುತ್ತೆ. ಇದು ಬೇಸಿಕ್ ಒಬ್ಬ ಒಬ್ಬ ಮೆನ್ಗೆ ಬರೋವಂಥದ್ದು ಕಾಯಿಲೆಗಳು, ಇಲ್ಲ ಕ್ಯಾನ್ಸರು, ಇಲ್ಲ ಎಕ್ಸ್ಟ್ರಾ ಬ್ಲಾ ಥಿಂಗ್ಸ್. ವೆನ್ ಇಟ್ ಕಮ್ಸ್ ಟು ವುಮೆನ್ ಅಂದಾಗ ಎಸ್ಪೆಷಲಿ ಸ್ವಲ್ಪ ಟಿಪಿಕಲ್, ಸ್ವಲ್ಪ ಏನಂದರೆ ಸೂಕ್ಷ್ಮವಾದ ತನ್ಗಳಿದೆ. PCOD, PCOS, ಹಾರ್ಮೋನ್ ಇಂಬ್ಯಾಲೆನ್ಸು, ಥೈರಾಯ್ಡು, ಮತ್ತು
ಪೀರಿಯಡ್ಸ್ ಆಗಲ್ಲ, ಡೇಟ್ಸ್ ಆಗಲ್ಲ. ಇನ್ ಡೇಟ್ಗೆ PCOD ಪ್ರಾಬ್ಲಮೇ ಅದೇ, ಡೇಟ್ಸ್ ಆಗಲ್ಲ. ಈ ಮಂತಲ್ಲಿ ಇದು ಯಾವಾಗ 1 month 2 months ಬಿಟ್ಕೊಂಡು, ಬಿಕಾಸ್ ದೇ ವಿಲ್ ಬಿ ಸಫರಿಂಗ್ ಅ ಲಾಟ್. ಸೊ ಅದನ್ನು ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಹುಡುಗನ ಒಬ್ಬ ಮೆನ್ ಹತ್ರ ಟ್ರೈನರ್ ಹತ್ರ ಹೇಳ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ. ಅದೇನು ತಪ್ಪಿಲ್ಲ. ಬೀಂಗ್ ಅ ಬ್ರದರ್ ಯು ಫೀಲ್ ದಟ್ ಆಮ್ ಅ ಬ್ರದರ್. ಯಾಕೆ ನಿಮ್ಮ ಬ್ರದರ್ ಹತ್ರ ಹೇಳಲ್ವಾ? ಹೇಳ್ಕೋಬೇಕು. ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಹೇಳ್ಕೊಡಿಲ್ಲ ಅಂದರೆ ಹೌ ಕ್ಯಾನ್ ಐ ಟ್ರೀಟ್ ಯು, ಹೌ ಕ್ಯಾನ್ ಐ ಟ್ರೈನ್ ಯು, ನಾನು ಹೆಂಗೆ ನ್ಯೂಟ್ರಿಷನ್ ಗೈಡೆನ್ಸ್ ಕೊಡ್ತೀನಿ ನಿಮಗೆ? ವಿತೌಟ್ ಮೆಡಿಕಲ್ ನಾನು ಹೆಂಗೆ ಕೊಡೋಕ್ಕಾಗತ್ತೆ? ಈಗ PCOD ಕೆಲವೊಂದು ಫುಡ್ ತಗೊಳಂಗಿರಲ್ಲ ಬೇಸಿಕಲಿ. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಈಗ PCODಗೆ ಏನು ಮಾಡಬೇಕು? ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು. ಡಾಕ್ಟ್ರೇ ಹೇಳ್ತಾರೆ ಹೋಗಿ ಜಿಮ್ಗೆ, ನೀರು ಜಾಸ್ತಿ ಕುಡೀರಿ. ಐ ಪ್ರಿಫರ್ ಆಲ್ವೇಸ್ ವಾಟರ್. ಎಷ್ಟು ನೀರು ಕುಡಿದಿರೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. PCOD ಕೆಲವೊಂದು ಫುಡ್ ಥಿಂಗ್ಸ್ ಹ್ಯಾಬಿಟ್ಸ್ ಇದೆ, ಆ ಹ್ಯಾಬಿಟ್ಸ್ನ ಬಿಡಬೇಕು, ಬೇರೆ ಫುಡ್ ಹ್ಯಾಬಿಟ್ಸ್ನ ತೊಗೋಬೇಕು. ಗುಡ್ ಹ್ಯಾಬಿಟ್ಸ್. ಸೊ ಬೇಗ ಎದ್ದೊಳ್ಬೇಕು, ಬೇಗ ಮಲ್ಕೋಬೇಕು. ಗುಡ್ ಸ್ಲೀಪ್, ಎಸ್ಪೆಷಲಿ PCOD ಯಾರಾಗಿದೆ, PCOS ವುಮೆನ್ಸ್ ಎಸ್ಪೆಷಲಿ, ಒಳ್ಳೆ ಗುಡ್ ಸ್ಟ್ರೆಚ್ ಸ್ಲೀಪ್ ಮಾಡಿ. ಒಳ್ಳೆ ನಿದ್ದೆ ಮಾಡಿದಷ್ಟು ತುಂಬ ಅನುಕೂಲ. ಬೇಗ ರಿಕವರ್ ಆಗ್ತೀರಾ. ಇಂಗ್ಲೀಷ್ ಮೆಡಿಸನ್ನು ನಿಮಗೆ ಲಾಂಗ್ ಟರ್ಮ್ ಪ್ರೋಸೆಸ್ ಸಜೆಷನ್ ಮಾಡಿರ್ತಾರೆ ಡಾಕ್ಟ್ರು. ವರ್ಷಾನ್ಗಟ್ಟಲೆ ನೀವು ಟ್ಯಾಬ್ಲೆಟ್ಸ್ ತೊಗೋಬೇಕು. ನಾನೇನು ಹೇಳಿದೆ, ಒಳ್ಳೆ ನಿದ್ದೆ ಮಾಡಿ, ಪ್ರಾಪರ್ ವಾಟರ್ ಇಂಟೆಕ್ ತೊಗೊಳ್ಳಿ, ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಟಚ್ ವುಡ್ 3 to 6 months ವಿಲ್ ರಿಕವರ್ ಸಮ್ ಹೌ ದ ಬೆಸ್ಟ್. ಆರಾಮಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ರಿಕವರ್ ಆಗ್ತಾ ಬರ್ತೀರ. ಸೊ ಈ ಥರ ಹಲವಾರು ಮೆಡಿಕಲ್ ಹಿಸ್ಟ್ರಿಗಳಿರುತ್ತೆ. ಇದಕ್ಕೆ ಸಲ್ಯೂಷನ್ ಆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಇದೇ ಸಲ್ಯೂಷನ್. ಓಕೆ, ವರ್ಕ್ಶಾಪ್ ಇರುತ್ತೆ, ಅದನ್ನು ತೊಗೊಳ್ತೀವಿ. ಇದಾದಮೇಲೆ ತಿರ್ಗಾ ಒಂದು 2 days ಬಿಟ್ಕೊಂಡು ನ್ಯೂಟ್ರಿಷನ್ ಗೈಡೆನ್ಸ್ನ ಮೇಲ್, ಜನರಲಾಗಿ ಇಟ್ ಡಿಪೆಂಡ್ಸ್ ಆನ್ ಏರಿಯಾ, ಮೇಲು ವಾಟ್ಸಪ್ಪಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಪ್ಲಾನ್ಸ್. ನಿಮ್ಮ ಹೈಟು, ವೆಯ್ಟು, ಬ್ಲಡ್ ಗ್ರೂಪ್ನ ತೊಗೊಂಡು ಇದ್ರ ಪ್ರಕಾರ ನಾನು ನ್ಯೂಟ್ರಿಷನ್ ಗೈಡೆನ್ಸ್ನ ಮಾಡ್ತೀವಿ. ಸೊ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಒಂದು ಪ್ರೋಟೋಕಾಲ್. ಇದ್ರ ಜೊತೆಗೆ ದಯವಿಟ್ಟು ಜಿಂಕು, ಪೊಟ್ಯಾಷಿಯಮು, ABCDE ಈ 3 ವಿಟಮಿನ್ಸ್ಗಳು ಬೇಕೇ ಬೇಕು. ನಾನು ಉಪ್ಪು ಖಾರ ಹಾಕೊಂಡೆ ತಿಂದೇ ಇರಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಅದು ಅವಶ್ಯಕತೆಯೂ ಇಲ್ಲ, ನಿಮ್ಗೆ ರಿಕ್ವೈರ್ಮೆಂಟೇ ಇಲ್ಲ. ಅದ್ಯಾರೋ ಕ್ರೇಜಿ ಪೀಪಲ್ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ, ಲೆಟ್ ದೆಮ್. ಯಾಕೆಂದರೆ ಓನ್ ಕರ್ಮ ಅವರೇ ನೋಡ್ಕೋಬೇಕದು. ಹೇಳಿದ್ರು ಕೇಳಲ್ಲ ಅಂದರೆ ವಿ ಕಾಂಟ್ ಹೆಲ್ಪ್ ದೆಮ್. ಏನು ಮಾಡೋಕ್ಕೆ. ಈ ರೋಡಲ್ಲಿ ಹೋದರೆ ಬೀಳ್ತಿ ಅಂದರೆ ಇಲ್ಲ ನಾನು ಹೋಗ್ತೀನಿ, ಗೋ ಆ್ಯಂಡ್ ಡೈ ಮ್ಯಾನ್, ಕಮ್ ಆನ್, ಹೂ ಕೇರ್ಸ್. ಸೊ ಹಿಂಗಿರುತ್ತೆ. ಸೊ ದಿಸ್ ಈಸ್ ವಾಟ್ ನಮ್ಮದು ಪ್ರೋಟೋಕಾಲ್. ಈ ಥರ ಪ್ರೊಸೆಸಿಂಗ್ ತುಂಬ ಕಡೆ ನಾಲೆಡ್ಜಬಲ್ ಪೀಪಲ್ ಹೀಗೆ ಮಾಡೋದು. ಜೊತೆಗೆ ನೀವು ಹೇಳ್ತಾ ಇದ್ರೆ ಅವಾಗಲೇ ಪ್ರೋಟೀನ್ ಶೇಕ್ ಆಗಿರ್ಬೋದು, ಹೆಲ್ದಿ ಶೇಕ್ ಕೆಲವೊಬ್ರು ಪ್ರಿಫರ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಜಿಮ್ ಸೇರ್ತಿದ್ದಂಗೆ ಸ್ವಲ್ಪ ನಾನು ತುಂಬ ಬೇಗನೆ ರ್ಯಾಪಿಡ್ ಆಗಿ ಸ್ವಲ್ಪ ಫಿಸಿಕಾಗಿ ಚೆನ್ನಾಗಿ ಕಾಣಬೇಕು ಅಂತ ಒಂದಷ್ಟು ಸಪ್ಲಿಮೆಂಟ್ಸ್ ಮೊರೆ ಹೋಗ್ತಾರೆ. ಸಪ್ಲಿಮೆಂಟ್ಸ್ ಅನ್ನೋದು ಬೇಕೇ ಬೇಕಾ? ಒಬ್ಬ ಬಾಡಿ ಬಿಲ್ಡ್ ಮಾಡ್ತೀನಿ, ಇಲ್ಲ ಜಿಮ್ಮಿಗೆ ಹೋಗ್ತೀನಿ, ಒಂದು ಫಿಸಿಕ್ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಸಪ್ಲಿಮೆಂಟ್ಸ್ ಇಲ್ಲ. ನಾನು ಇದನ್ನು ತುಂಬ ಕಡೆ ಕೇಳಿದ್ದೀನಿ. ರಾಂಗ್ ಆನ್ಸರ್ಸು, ರಾಂಗ್ ಅಸಂಪ್ಷನ್ಸು ತುಂಬ ಇದೆ. ಏನಿದು ರಾಂಗ್ ಅಸಂಪ್ಷನ್ನು, ರಾಂಗ್ ಆನ್ಸರ್ಸ್ ಅಂದರೆ, ಸಪ್ಲಿಮೆಂಟ್ಸನ್ನು ನೀವು ಸಪ್ಲಿಮೆಂಟಾಗಿ ಮಾತ್ರ ನೋಡಿ, ಅದೇನೋ ಮ್ಯಾಜಿಕ್ ಮಾಡ್ತಿದೆ ಅಂತ ಯಾಕೆ ನೋಡ್ತೀರಾ? ಸಪೋಸ್ ಫಾರ್ ಎಕ್ಸಾಂಪಲ್ ವೇ ಪ್ರೋಟೀನ್ ಅನ್ನೋದು ಎಲ್ರಿಗೂ ಗೊತ್ತು. ಇಟ್ಸ್ ಬೇಸ್ಡ್ ಆನ್ ಪ್ಯೂರ್ಲಿ ಪ್ರಿಪೇರ್ಡ್ ಬೈ ದ ಪ್ರಾಡಕ್ಟ್ ನೇಮ್ ಈಸ್ ಮಿಲ್ಕ್. ಎವ್ರಿ ಒನ್ ನೋಸ್ ದಟ್. ತುಂಬ ಕಚಡ ಮಿಲ್ಕಲ್ಲಿ ಕೆಟ್ಟು ವೇಸ್ಟ್ ಆಗಿರೋ ಪದಾರ್ಥನ ವೇ ಪ್ರೋಟೀನಲ್ಲಿ ಮಾಡ್ತಾರೆ. ಸೀರಿಯಸ್ಲಿ ಅದಷ್ಟು ಸ್ಮೆಲ್ ಇರುತ್ತೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಏನಕ್ಕೆ ವೇ ಪ್ರೋಟೀನ್ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ, ಇಂಡಿಯನ್ ಮೈಂಡ್ಸೆಟ್ಗೆ ವಿ ಆರ್ ಆಲ್ ಟೇಸ್ಟಿ, ವಿ ಆರ್ ದೇಸಿ ಪೀಪಲ್, ವಿ ಆರ್ ಚಿಲ್ಲಿ ಪೀಪಲ್. ಜಾಸ್ತಿ ಟೇಸ್ಟ್ ತುಂಬ ಇಂಪಾರ್ಟೆಂಟ್ ಕೊಡ್ತೀವಿ. ಸೊ ಶುಗರು ಫ್ಲೇವರ್ ಆ್ಯಡ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇಟ್ ವಿಲ್ ಗೆಟ್ ಅ ಟೇಸ್ಟ್, ಆಬ್ವಿಯಸ್ಲಿ. ಸೊ ವೇ ಪ್ರೋಟೀನ್ ಬೇಕಾ ಬೇಡವಾ ಅನ್ನೋದು ಒಂದು ಕಾನ್ಸೆಪ್ಟ್. ಜನರಲ್ ತಲೆಯಲ್ಲಿದೆ, ವೇ ಪ್ರೋಟೀನ್ ಯೂಸ್ ಮಾಡಿದ ತಕ್ಷಣ ನನಗೆ 1 ಇಂಚು 2 ಇಂಚು ಬೈಸೆಪ್ಸ್ ಬಂದ್ಬಿಡುತ್ತೆ, ಶೋಲ್ಡ್ರ್ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಜಿಮ್ಮಿಗೆ ಹೋಗೋದಿರ್ಬೋದು, ಫಿಸಿಕಲ್ ಆಕ್ಟಿವ್ ಮಾಡೋದಕ್ಕಿರ್ಬೋದು, ದೇರ್ ಇಸ್ ಹಲವಾರು ವಿಚಾರಗಳಿದೆ ಸರ್. ಫಿಟ್ ಆಗಿರೋದಕ್ಕೆ ಕೆಲವರು 90% ಫಿಟ್ ಆಗೋದಕ್ಕೆ ಎಲ್ಲರೂ ಹೋಗೋದು. ಅದನ್ನ ಬಿಟ್ಟು ನಾನು ಬೈಸೆಪ್ಸ್ ಬೆಳೆಸ್ಬೇಕು, ಶೋಲ್ಡ್ರ್ ಬೆಳೆಸ್ಬೇಕು. ಜಿಮ್ ಇರೋದೇ ಅದಕ್ಕೆ, ನಾಟ್ ಟು ಬಿಲ್ಡ್ ಮಸಲ್ಸ್. ಅವರ ಪರ್ಸೆಪ್ಷನ್, ಅವರ ವೇವ್ ಲೆಂತು, ಅವರ ಏನಂತೀವಿ ಪ್ಯಾಷನ್ನು, ಅಥವಾ ಏನು ಜನರಲ್ಲಾಗಿ ಅವ್ರ ಕ್ರೇಜಿಯಸ್ಟ್ ಥಿಂಗ್ಸ್ ಏನಿದೆ, ಅವ್ರ ಡ್ರೀಮ್ಸ್ ಏನಿದೆ, ಅದು ಅವ್ರಿಗೆ ಬಿಟ್ಟಿದ್ದು. ಜನರಲ್ಲಿಗೆ ಜಿಮ್ಗೆ ಬರೋದು ಯಾರು ಅಥ್ಲೀಟ್ಸ್ಗಳು ಜಾಸ್ತಿ ಇಲ್ಲ. 90% ಆರ್ ಕಾಮನ್ ಪೀಪಲ್. 90% ಸಾಮಾನ್ಯ ಜನರು. ಒಂದು ಡಾಕ್ಟ್ರ್ ಹೇಳ್ತಾರೆ 40 ನಿಮಿಷ 1 hour ಕಾರ್ಡಿಯೋ ಮಾಡಿ, ಸುತ್ತ ಅಳತೆ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ದೇಹ ತೂಕವನ್ನು BMI ಪ್ರಕಾರ ನಿಮ್ಮ ಹೈಟಿಗೆ ಎಷ್ಟು ವೇಟು ಸಮವಾಗಿಟ್ಕೊಳ್ಳಿ, ಅದರಿಂದ ನಿಮ್ಮ ತೂಕ ಜಾಸ್ತಿ ಇದೆ, ಪ್ರಾಬ್ಲಮ್ ಮೆಡಿಕಲ್ ಹಿಸ್ಟ್ರಿ ಹೆಲ್ಪ್ ಮಾಡುತ್ತೆ, ಕರೆಯುತ್ತೆ ನಿಮಗೆ, ಬಾ ಅಂತ ಕರೆಯುತ್ತೆ, ಬ್ಯಾಡ್ ರೀತಿಲಿ ಕರೆಯುತ್ತೆ ನಿಮ್ಮನ್ನ. ಸೊ ಸಪ್ಲಿಮೆಂಟ್ಸ್ ಬಂದ್ಬಿಟ್ಟು ನಮ್ಮ ರೊಟೀನ್ ಆಫ್ ಲೈಫಲ್ಲಿ ಅದು ಒಂದು ಪ್ರೋಟೀನ್ ಬ್ರೋ.
ಸಪ್ಲಿಮೆಂಟ್ಸ್ ವೇ ಅನ್ನೋ ಒಂದು ಪ್ರಾಡಕ್ಟ್ ಕೂಡ ಒಂದು ಸೋರ್ಸ್ ಆಫ್ ಪ್ರೋಟೀನ್, ಓನ್ಲಿ ಒನ್ ಸೋರ್ಸ್ ಆಫ್ ಪ್ರೋಟೀನ್. ನಮಗೆ ಚಿಕನ್ನು, ಫಿಶ್ಶು, ತರಕಾರಿ, ಬ್ರೊಕೊಲಿ, ಸ್ಪಿನಾಚ್, ವಾಟ್ ಎವರ್, ಅಥವಾ ಕ್ಯಾಪ್ಸಿಕಮ್, ಪೀನಟ್ಸ್, ಪನ್ನೀರ್ ಇರ್ಬೋದು, ಡಿಫ್ರೆಂಟ್ ಥಿಂಗ್ಸ್. ನಮಗೆ ರೈಸ್ ಕೂಡ ಪ್ರೋಟೀನೇ. ಸೊ ಇದೆಲ್ಲ ಪ್ರೋಟೀನೇ. ಇದನ್ನು ಯಾವಾಗ ನನ್ನ ಕೈಲಿ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ ಡೈಲಿ ರೊಟೀನ್ ಆಫ್ ಅವರ್ ಲೈಫಲ್ಲಿ ಅಂದಾಗ, ಇದನ್ನೆಲ್ಲ ಯಾವಾಗ ನಾನು ಕೊಡೋಕ್ಕಾಗಲ್ಲ ದಿನ, ಆಗ ವೇ ಪ್ರೋಟೀನ ಯೂಸ್ ಮಾಡಬೇಕು. ಇಫ್ ಯು ಆರ್ ಅ ಬಿಸಿ ಬ್ಯಾಡ್ ಶೆಡ್ಯೂಲ್, ತುಂಬ ಬ್ಯಾಡ್ ಶೆಡ್ಯೂಲ್ ಇದೆ ನಿಮಗೆ, ಬಿಸಿ ಶೆಡ್ಯೂಲ್ ಗಾಯ ಅಂದರೆ, ಯು ಕ್ಯಾನ್ ಹ್ಯಾವ್ ಸಮ್ 1 scoop ಆಫ್ ಪ್ರೋಟೀನ್, ನಾಟ್ ಟು ಬಿಲ್ಡ್ ಮಸಲ್, ಇಟ್ಸ್ ಅ 1 source ಆಫ್ ಪ್ರೋಟೀನ್ ಪರ್ ಡೇ. ಚಿಕನ್ನು ಪ್ರೋಟೀನ್, ಇವಾಗ ಚಿಕನ್ನು ಕೂಡ ಪ್ರೋಟೀನೇ, ಫಿಶ್ ಕೂಡ ಪ್ರೋಟೀನೇ, ಎಗ್ ವೈಟ್ಸ್ ಕೂಡ ಪ್ರೋಟೀನೇ, ಪೀನಟ್ಸ್ ಕೂಡ ಪ್ರೋಟೀನ್, ಈವನ್ ಬನಾನಾದಲ್ಲೂ ಪ್ರೋಟೀನ್ ಇದೆ, ರೈಸಲ್ಲಿ ಕೂಡ ಪ್ರೋಟೀನ್ ಇದೆ, ಬ್ರೊಕೊಲಲ್ಲಿ ಪ್ರೋಟೀನ್ ಇದೆ, ಪಾಲಕ್ ಸೊಪ್ಪಲ್ಲಿ ಪ್ರೋಟೀನ್ ಇದೆ, ಬೀನ್ಸಲ್ಲಿ ಇದೆ, ರೈಸಲ್ಲಿದೆ, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಇದನ್ನು ಯಾವಾಗ ನಾನು ಕೊಡೋದಕ್ಕಾಗಲ್ಲ ನನ್ನ ರೊಟೀನ್ ಆಫ್ ಲೈಫಲ್ಲಿ, ಅದನ್ನು ಇದನ್ನು ಕಾಂಪನ್ಸೇಟ್ ಮಾಡಬೇಕಲ್ಲ, ಇದನ್ನು ನಾನು ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ವೇ ಪ್ರೋಟೀನ್ ತೊಗೊತಾ ಇದ್ದೀನಿ. ಈಗ ಆ್ಯಸ್ ಅನ್ ಅಥ್ಲೀಟ್ ನನಗೆ ಎಲ್ಲ ಡಿಫ್ರೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ಬೇಕು, ನಾನು ಎಲ್ಲನೂ ಸಮವಾಗಿ ತಗೋತೀನಿ. ಕಾಮನ್ ಪೀಪಲ್, ನಾನು ಬ್ಯುಸಿ ಇದ್ದೀನಿ, ನನಗೆ ಚಿಕನ್, ನಾನು ಇವತ್ತು 100 grams ಚಿಕನ್ ನಾನು ಕೊಡಲಿಕ್ಕಾಗಲ್ಲ, ಅಥವಾ ಮೊಟ್ಟೆ ನನಗೊಂದು 3 egg whites ತಿನ್ನೋಕ್ಕಾಗಲ್ಲ, ಸ್ಪ್ರೌಟ್ಸ್ ತಿನ್ನೋಕ್ಕಾಗಲ್ಲ. ವೇ ಪ್ರೋಟೀನ್ನ ಕಾಂಪನ್ಸೇಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಸಪ್ಲಿಮೆಂಟ್ಸ್ಗೆ ಅವಲಂಬಿತರ ಆಗೋದು ತುಂಬ ತಪ್ಪು. ವೇ ಪ್ರೋಟೀನ್ ಇಸ್ ಓನ್ಲಿ 1 source ಆಫ್ ಪ್ರೋಟೀನ್ ವಿಚ್ ಈಸ್ ರಿಕ್ವೈರ್ಡ್ ಆರ್ ನಾಟ್ ರಿಕ್ವೈರ್ಡ್. ಬೇಸಿಕಲಿ ಅದೊಂದು ನ್ಯಾಚುರಲ್ಲೇ, ದಯವಿಟ್ಟು ಹೇಳ್ತೀನಿ, ಅದನ್ನು ಬೇರೆ ಥರ ಏನು ಅಂದ್ಕೊಂಬಿಡಿ. ಇಫ್ ಯು ಗೊತ್ತಾಗಿಲ್ವಾ, ಗೂಗಲ್ ಇಟ್. ಎಲ್ಲರೂ ಗೂಗಲ್ ಬಾಬಾನೇ, ಎಲ್ಲರೂ ಗೂಗಲ್ ಭಾವ, ಗೂಗಲ್ ಇಟ್. ವೇ ಮೆಟೀರಿಯಲ್ ಹೇಗೆ ಮಾಡ್ತಾರೆ ಓದಿ. ಯಾರು ತಾನೇ ಎಜುಕೇಟೆಡ್ ಅಲ್ಲ, ಎಲ್ಲರೂ ಗೂಗಲ್ ಮಾಡ್ತೀವಿ. ಏನೋ ಗೊತ್ತಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದರೆ ಗೂಗಲ್ ಮಾಡ್ತೀವಿ ನಾವು, ರೈಟ್ ವರ್ಡ ಇಲ್ವಾ ಅಂತ. ಗೂಗಲ್ ಇಟ್. ವೇ ಪ್ರೋಟೀನ್ ಏನು, ಗೂಗಲ್ ಮಾಡಿ. ಬಟ್ ಇನಿಷಿಯಲಿ ಈಗ ಬಂದಿದ ತಕ್ಷಣವೇ ವೇ ಪ್ರೋಟೀನ್ ಹಾಕಬೇಕು ಅದೆಲ್ಲ ಏನಂದರೆ, ಒಂದು ಇದೇ 6 years 8 years ಬ್ಯಾಕು ನಾನೊಬ್ಬ ಟ್ರೈನರ್ ಆಗಿದ್ದಾಗ, ಇಟ್ಸ್ ಲೈಕ್ ಪ್ಯೂರ್ಲಿ ಒಂದು ದಂಧೆ ಅಂತಲೇ ಹೇಳ್ಬೋದು. ವೇ ಪ್ರೋಟೀನ್ ಅಂತ ಇಲ್ಲ, ಸಪ್ಲಿಮೆಂಟ್ಸ್ ಅಂತಲೇ ಒಂದು ದಂಧೆ ಇದೆ. ಅದು ಬಿಸ್ನೆಸ್ ಬ್ರೋ, ಎಲ್ಲದರಲ್ಲೂ ದಂಧೆ ಇದೆ. ಅದು ಒಂದು ಸೋರ್ಸ್ ಆಫ್ ಬಿಸ್ನೆಸ್. ಫಾರ್ಮಸಿಲಿ ಇಲ್ವಾ, ಈ ಕೋವಿಡಲ್ಲಿ ಎಷ್ಟು ಟೈಮ್ ಆಯಿತು ದಂಧೆ. ಒಂದು ಮಾಸ್ಕ್ ₹20 ಮಾಸ್ಕ್, ₹150 ₹200 ಇದೆ ಮಾಸ್ಕ್. ನಾನು ತೊಗೊಂಡಿದ್ದೀನಿ, ವರ್ಸ್ಟ್ ಕೇಸಲ್ಲಿ ನಾನು ತೊಗೊಂಡ್ಬಂದಿದ್ದೀನಿ. ಸೊ ಅದು ಅವ್ರದ್ದು ಒಂದು ಬಿಸ್ನೆಸ್, ಸಿಂಪಲ್, ಅವ್ರದ್ದು ಹೊಟ್ಟೆಪಾಡು. ಸೊ ಬಟ್ ವೇ ಪ್ರೋಟೀನ್ ಈಸ್ ರಿಕ್ವೈರ್ಡ್. ಡಾಕ್ಟ್ರೇ ಸಜೆಷನ್ ಮಾಡ್ತಾರೆ, ಓನ್ಲಿ ವೇ ಪ್ರೋಟೀನ್, ನಾಟ್ ಸಮಥಿಂಗ್ ಎಲ್ಸ್. ಡಿಫ್ರೆಂಟ್ ಯಾವುದೋ ಲೈಫು ಏನೇನೋ ಥಿಂಗ್ಸ್ ಇದೆ. ವೇ ಪ್ರೋಟೀನ್ ಈಸ್ ಗುಡ್, ಡಾಕ್ಟ್ರ್ ಕೂಡ ಸಜೆಷನ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಓದ್ಬೋದು. ಅದೇ ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಐ ಡೋಂಟ್ ಗಿವ್ ಅ ಥಿಂಗ್ಸ್. ಅದ್ರ ಬಗ್ಗೆ ನಾನು ಬ್ಯಾಡ್ ರಿವ್ಯೂನೇ ಕೊಡೋದು. ಬಿಕಾಸ್ ಎಷ್ಟೋ ಜನಕ್ಕೆ ಬೇರೆ ತುಂಬ ಯಾವುದೋ ಒಂದು ಲೈಫ್ ಅಂತ ಒಂದು ಕೇಳಿದ್ದೀನಿ. ಸೊ ಅದು ಕೂಡ ಅದೇ ಪ್ರಾಬ್ಲಮ್. ತುಂಬ ಕೆಲವರಿಗೆ ಕಿಡ್ನಿ ಲಿವರ್ ಫಂಕ್ಷನ್ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಕೆಲವರಿಗೆ ಎಷ್ಟೋ ಜನಕ್ಕೆ ಅದರಿಂದ ರಿಸಲ್ಟ್ ಕೊಟ್ಬಿಟ್ಟಿರ್ತಾರೆ. ಬ್ರೇಕ್ಫಾಸ್ಟ್ ಸ್ಕಿಪ್ ಅಂತೆ, ನೈಟು ಡಿನ್ನರ್ ಸ್ಕಿಪ್, ಮಧ್ಯಾಹ್ನ ಊಟ ಮಾತ್ರ 2 time ಹೆಲ್ದಿ ಶೇಕ್. ಹೌ ಕಮ್ ಯು ವಿಲ್ ಅಲೈವ್? ಆರ್ಮ್ಸು ಶೋಲ್ಡರ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಹೊಟ್ಟೆ ಆಗಿರುತ್ತೆ. ಡ್ಯೂ ಯು ಥಿಂಕ್ ಯು ಆರ್ ಸ್ಲಿಮ್? ನೀವು ಅಂದ್ಕೊಂಡಿದ್ದೀರಾ ನೀವು ಸಣ್ಣ ಅಂತ ಆಗಿದ್ದೀರಾ ಅಂತ? ನಿಮ್ಮನ್ನ ತೊಗೊಂಡೋಗಿ BMI ರಿಪೋರ್ಟಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಒಬ್ಬ ಏನಂದ್ರೆ ಜನರಲ್ ಆಗಿ ಒಬ್ಬ ಫಿಸಿಕಲಿ ಫಿಟ್ ಇರೋ ಮೆನ್ನ ರೆಪ್ರೆಸೆಂಟ್ ಮಾಡೋದೇ ಬ್ರಾಡ್ ಶೋಲ್ಡರ್ ಆ್ಯಂಡ್ ದ ಬೆಸ್ಟ್ ಚಾಸ್ ಆ್ಯಂಡ್ ಕ್ರೇಜಿ ಲೆಗ್ಸ್. ಒಬ್ಬ ಮನುಷ್ಯ, ಒಬ್ಬ ಮೆನ್ನ ಹೆಂಗಿರಬೇಕು ಅಂದರೆ ಬ್ರಾಡ್ ಶೋಲ್ಡರ್ ಇರಬೇಕು. ರೆಪ್ರೆಸೆಂಟ್ ಅಲ್ವಾ ಬ್ರೋ? ನಾನು ಒಂದು ಫಾರ್ಮಲ್ಸ್ ಹಾಕಿದ್ರೆ ದಟ್ ಲುಕ್ಸ್ ಮ್ಯಾಸಿವ್. ನನ್ನ ಕ್ಯಾರೆಕ್ಟರ್ನ ಅದು ಡಿಫೀಟ್ ಮಾಡುತ್ತೆ. ದಿಸ್ ಇಸ್ ವಾಟ್ ಮೈ ಕ್ಯಾರೆಕ್ಟರ್ ಅಂತ ಹೇಳುತ್ತೆ ಅದು. ಈಸ್ ಅ ಫಿಟ್ ಗಾಯ್. ವೈ ಪೀಪಲ್ ಯಾಕೆ ರೆಸ್ಪೆಕ್ಟ್ ಮಾಡ್ತಾರೆ ಫಿಟ್ ಪರ್ಸನ್ನ? ಸೊ ಹಿ ಹ್ಯಾಸ್ ಅ ಕನ್ಸಿಸ್ಟೆನ್ಸಿ ಆಫ್ ಇನ್ ದಿಸ್ ಒನ್ ವೇನಲ್ಲಿ ಕನ್ಸಿಸ್ಟೆನ್ಸಿ ಇದೆ. ಸಮಥಿಂಗ್ ಫಾರ್ ಅ ಹೆಲ್ದಿ ಲೈಫ್ ಅಲ್ವಾ? ಎವ್ರಿಬಡಿ ರೆಸ್ಪೆಕ್ಟ್. ಈಗ ನನಗಿಂತ ದೊಡ್ಡ ಅತ್ಲೀಟ್ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಐ ಬೋ ಹಿಮ್ ಬಿಕಾಸ್ ಇಸ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಸೊ ಸಪ್ಲಿಮೆಂಟ್ಸ್ ವಿಚಾರ ಬಂದಾಗ ಕಾಂಪೌಂಡ್ಸೆಟ್ ಮಾಡ್ಲಿಕ್ಕೆ ಮಾತ್ರ ವೇ ಪ್ರೋಟೀನ್ ಅನ್ನೋದು ಒಂದು ತಗೋಬೋದು. ಅದು ಬಿಟ್ಟರೆ ಬೇರೆದು ಅವಶ್ಯಕತೆ ಇಲ್ಲ ಕಾಮನ್ ಪೀಪಲ್ಗೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಅಂದರೆ, ಈಗ ಓಕೆ, ಒಂದು ಫಿಟ್ನೆಸ್ ನಾನು ಮಾಡ್ಕೋತಾ ಇದ್ದೀನಿ, ಜಿಮ್ ಮಾತ್ರ ಅಲ್ಲ, ಬೇರೆ ಯಾವುದೇ ಒಂದು ಆಗಿರ್ಬೋದು, ಅದರಲ್ಲಿ ಮೇಯ್ನ್ ಆಗಿ ಡಯಟ್ ಅನ್ನೋದು ಒಂದು ಪ್ಲ್ಯಾನ್ ಬರುತ್ತೆ. ಸೊ ನಾನು ಯಾರನ್ನೇ ಕೇಳಿದ್ರು ನಾನು ಡಯಟಲ್ಲಿದ್ದೀನಿ, ತಿನ್ನಲ್ಲ ಅದು ಇದು ಅಂತ ಹೇಳ್ತಾರೆ. ಡಯಟ್ ಅಂದರೆ ಉಪ್ಪು ಖಾರ ಕಡಿಮೆ ಮಾಡೋದ, ರೈಸ್ ಕಡಿಮೆ ಮಾಡೋದ, ವಾಟ್ ಈಸ್ ಕಾಲ್ಡ್ ಡಯಟ್? ಇಲ್ಲ, ಬೇಸಿಕಲಿ ಡಯಟ್ ಅಂದರೆ ನ್ಯೂಟ್ರಿಷನ್ ಪ್ಲ್ಯಾನ್ ಅಂತಾರೆ, ಪೌಷ್ಟಿಕ ಆಹಾರ ಅಂತಾರೆ ಡಯಟ್ನ. ಸೊ ಜನರಲಾಗಿ ಇದು ಹೆಂಗೆ ಕಾನ್ಸೆಪ್ಟ್ ಅಂತಂದರೆ, ಎಲ್ಲರ ಮೈಂಡಲ್ಲಿ ಏನಂದರೆ ನೀವು ಹೇಳ್ದಂಗೆ ಉಪ್ಪು ಖಾರ ಬಿಟ್ಬಿಡೋದು,
ಉಪ್ಪು ಖಾರ ತಿನ್ನಬಾರ್ದು. ಒಬ್ಬ ಮನುಷ್ಯನಿಗೆ ಜಿಂಕ್, ಮೆಗ್ನೀಷಿಯಮ್ಮು, ವಿಟಮಿನ್ಸ್ ABCD ಇದ್ರೇ ಬದುಕಾಗೋದು, ಬ್ರೈನ್ ಫಂಕ್ಷನ್ ನಡೆಯೋದು. ಆಮ್ ರೈಟ್? ಜನರಲ್ ಆಗಿ ಒಬ್ಬ, ಅದರಲ್ಲೂ ನಮ್ಮ ಇಂಡಿಯನ್ಸ್ ನಾವು ತುಂಬ ಸ್ಟ್ರಾಂಗ್ ಬೇಕು ನಮಗೆ ಜಿಂಕು ಮೆಗ್ನೀಷಿಯಮ್ಮು, ಎಸ್ಪೆಷಲಿ ಇಮ್ಯುನಿಟಿ ಬೂಸ್ಟ್. ವಿ ನೀಡ್ ಇಟ್ ಜಿಂಕ್ ಮೆಗ್ನೀಷಿಯಮ್. ಅದಕ್ಕೋಸ್ಕರ ಇದು ಲಿಮ್ಸಿ ಟ್ಯಾಬ್ಲೆಟ್ಸ್ಗಳೆಲ್ಲ ಎಷ್ಟು ತಿಂದಿಲ್ಲ ನಾವು ಲಾಸ್ಟು ಸರ್ಟೈನ್ ಪೀರಿಯಡ್ 1.5 ವರ್ಷದಿಂದ ಬೇಜಾನ್ ತೊಗೊಂಡ್ಬಿಟ್ಟಿದ್ದೀವಿ ನಾವು ಟ್ಯಾಬ್ಲೆಟ್ಸ್ಗಳು. ಸೊ ಹಿಂಗಿರ್ಬೇಕಾದ್ರೆ ಏನಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಇದು ಒಂದು ಚಿಕ್ಕ ಕಾನ್ಸೆಪ್ಟ್ ಅಷ್ಟೇ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ವಿಚ್ ಇಸ್ ರಿಕ್ವೈರ್ಮೆಂಟ್, ನೀವು ಹೇಳಿದ್ರೆ ಈಗ ಉಪ್ಪು ಖಾರ ತಿನ್ನಬಾರ್ದು. ಇದರಲ್ಲಿ ನೀವು ಅಕಸ್ಮಾತ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ನಾವೇನು ಕೊಡಬೇಕು ಅದು ಕೊಟ್ಟಿಲ್ಲ ಅಂದಾಗ ನೀವು ಲಾಸ್ ಮಾಡೋದಕ್ಕೂ ಆಗಲ್ಲ, ತೂಕನ ಕಮ್ಮಿ ಮಾಡೋದಕ್ಕೂ ಆಗಲ್ಲ, ಮಸಲ್ನ ಹೆಚ್ಚಿಗೆ ಮಾಡೋದಕ್ಕೂ ಆಗಲ್ಲ. ನೀವು ಫುಡ್ ಕೊಡ್ತಾ ಇದ್ರೂ, ಡಯಟ್ ಮಾಡ್ತಾ ಇದ್ರೂ ಯು ಆರ್ ಝೀರೋ. ಸಿಂಪಲ್. ಇದಕ್ಕೆ ಬೇಸಿಕ್ಕು ನಾನು ಹೇಳ್ದಂಗೆ ವಿಟಮಿನ್ ABCD ಎಲ್ಲ ಇರಬೇಕು ಒಂದು, ಜೊತೆಗೆ ಜಿಂಕು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಪ್ರೊಲಾಕ್ಸು ಇವೆಲ್ಲ ಕಂಪ್ಲೀಟಾಗಿರಬೇಕು. ಇದನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಇದು ಹೇಗೆ ಅಂದರೆ ಬೇಸಿಕ್ಕು ಕಲ್ಚರ್ ಫುಡ್ಡಲ್ಲಿ. ಆಮೇಲೆ ಜನರಲ್ ಆಗಿ ಅನ್ನ ತಿನ್ನಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ರೈಸ್ ತಿನ್ನಲೇಬಾರ್ದು, ಆ ಥರ ಏನಿಲ್ಲ. ಕಂಪಲ್ಸರಿ ರೈಸ್ ತಿಂದೇ ಸಣ್ಣ ಆಗೋದು ತುಂಬ ಇದೆ ವಿಚಾರ. ಇದನ್ನು ನಾವು ಹೇಳ್ತೀವಿ ಕಾರ್ಬ್ ಸೈಕಲ್ ಅಂತೀವಿ. ಕಾರ್ಬ್ ಸೈಕಲ್ ಈಗ ಹೆಂಗೆ ಅಂದರೆ ನನ್ನ ಹೈಟು ವೆಯ್ಟು ಕ್ಯಾಲ್ಕುಲೇಟಿವ್ ಮಾಡಿ ಇವತ್ತು ಒಂದು ದಿನಕ್ಕೆ ಇವಾಗ ಜನರಲ್ ಆಗಿ ಕಾಮನ್ ಪೀಪಲ್ 3 ಮೀಲ್ಸ್ ತೊಗೊತಾರೆ. ಒಬ್ಬ ಮನುಷ್ಯ, ನಾರ್ಮಲ್ ಮನುಷ್ಯ ಒಂದು 3 ಮೀಲು 4 ಮೀಲ್ ಹೆಚ್ಚು ತಿನ್ನೋದು. ಈ 3 ಮೀಲಲ್ಲೂ ರೈಸ್ ಇರಬೇಕು. ಎಷ್ಟಿರಬೇಕು? ಪ್ರಮಾಣ ಎಷ್ಟು? 1/2 ಕಪ್, 3/4 ಕಪ್, 1 ಕಪ್. ಈಗ 1 ಕಪ್ ಅಂದರೆ ಎಷ್ಟು ಗ್ರಾಮು? 128 ಗ್ರಾಮ್ ಇರುತ್ತೆ. ಒಂದು ಕಪ್ಪಲ್ಲಿ 128 ಗ್ರಾಮ್ ಅಂತ. ಇದ್ರ ಜೊತೆಗೆ ಬೇರೆ ಏನು ಫುಡ್ ಇರಬೇಕು? ಇದು ಕಾರ್ಬ್ಸ್ ಆಯಿತು, ಹೆಲ್ದಿ ಕಾರ್ಬ್ಸ್ ಆಯಿತು. ವೈಟ್ ರೈಸ್ ಇಸ್ ಹೆಲ್ದಿ ಕಾರ್ಬ್ಸ್. ಈ ಜೊತೆಗೆ ಪ್ರೋಟೀನ್ ಕೂಡ ಬೇಕಲ್ಲ ನಮಗೆ. ಏನು ಪ್ರೋಟೀನ್ ಹಾಕ್ಕೋಗ್ತೀರಾ? ಎನಿ 3 ಓಝೋ ಆಫ್ ಚಿಕನ್. 3 ಓಝೋ ಅಂದರೆ 90 ಗ್ರಾಮ್ಸ್ ಆಫ್ ಚಿಕನ್. ಅದು US ಅಲ್ಲಿ 3 ಓಝೋ ಅಂತೀವಿ. 90 ಗ್ರಾಮ್ಸ್ ಆಫ್ ಚಿಕನ್ ಪೀಸ್. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಅಥವಾ ಬ್ರೊಕೋಲಿನೋ ಅಥವಾ ಸ್ಪಿನಾಚು ಅದೊಂದು 2 ಓಝೋ, 50 ಗ್ರಾಮ್ಸ್ ಆಫ್ ಬ್ರೊಕೋಲಿ. ಇದು ಒಂದು ಮೀಲ್. ಓಕೆ. ನೆಕ್ಸ್ಟ್ ಮೀಲ್ಗೆ ಯು ಕ್ಯಾನ್ ಆ್ಯಡ್ ಆನ್ ಫಿಶ್. ಅಥವಾ ಫಸ್ಟ್ ಮೀಲ್ ಪ್ರಿಫರ್ ಮಾಡಿ ನೀವು ಓಟ್ಸ್ ಪ್ರಿಫರ್ ಮಾಡಿ, ಮುಸ್ಲಿ ಪ್ರಿಫರ್ ಮಾಡಿ, ಕಾರ್ನ್ಫ್ಲೆಕ್ಸ್ ಪ್ರಿಫರ್ ಮಾಡಿ. ಬೇಕಾದ್ರೆ ಈ ಓಟ್ಸು, ಮುಸ್ಲಿ, ಕಾರ್ನ್ಫ್ಲೆಕ್ಸ್ಗೆ ನೀವು ಆ್ಯಡ್ ಮಾಡ್ಕೋಬೋದು 1 ಬನಾನಾ, 1 ಸ್ಪೂನ್ ಆಫ್ ಹನಿ ಆ್ಯಂಡ್ ಬ್ಲೂಬೆರೀಸ್. ರಾ ಬ್ಲೂಬೆರೀಸ್ ಬರುತ್ತೆ. ಇಟ್ ವಿಲ್ ಬಿ ಟೇಸ್ಟಿ, ಇಟ್ ವಿಲ್ ಬಿ ಹೆಮ್ಮಿ, ಇಟ್ ವಿಲ್ ಬಿ ಗುಡ್ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ದಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮಂಡ್ಸ್, ದ್ರಾಕ್ಷಿ ಹಾಕ್ಕೊಳ್ಳಿ. ಫಸ್ಟ್ ಮೀಲ್ ಮುಗೀತು. ಅದೊಂದು ಒಳ್ಳೆ ಹೆಲ್ದಿಯಾಗಿ ಕೊಡಿ. 120 ಗ್ರಾಮ್ಸ್ ಆಫ್ ಓಟ್ಸ್ ಕೊಡಿ. ಅದು ತಿನ್ನೋಷ್ಟರಲ್ಲಿ ನಿಮಗೆ ಕಷ್ಟ ಆಗ್ಬಿಡುದು. ಆಮೇಲೆ ತಿಂತೀರಾ, ಯಾಕೆಂದರೆ ಸೆವರಲ್ ಥಿಂಗ್ಸ್ ಆರ್ ದೇರ್. ಇನ್ಗ್ರೀಡಿಯೆಂಟ್ ತುಂಬ ಇದೆ, ಎಂಜಾಯ್ ಮಾಡೋ ಇನ್ಗ್ರೀಡಿಯೆಂಟ್ ಇದೆ. ಯು ವಿಲ್ ಹ್ಯಾವ್ ಇಟ್. ಬಿಕಾಸ್ ಬ್ಲೂಬೆರಿ ಲವಬಲ್. ಬ್ಲ್ಯಾಕ್ಬೆರಿ ಎಲ್ಲರೂ ಇಷ್ಟಪಡ್ತಾರೆ. ಅದು ಪ್ಯೂರ್ ರಾ ಬ್ಲ್ಯಾಕ್ಬೆರಿ ಅಂದರೆ ಇನ್ನೂ ಇಷ್ಟ. ಅದು ಬಾಯ್ಗೆ ಸಿಗುತ್ತೆ ನಮಗೆ, ಅದು ರೋಮಾ ಸಿಗುತ್ತೆ ನಮಗೆ ತಿಂದಾಗ. ಸೊ ಇದೊಂದು ಮೀಲ್ ಮಾಡ್ಕೊಳ್ಳಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಇದ್ರ ಮೈಕ್ರೋ. ಇನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಕಾರ್ಬ್ಸು, ಪ್ರೋಟೀನು, ಫೈಬರ್. ಫ್ಯಾಟು. ಫೈಬರ್ಗಿಂತ ಕಾರ್ಬ್ಸು, ಪ್ರೋಟೀನು, ಫ್ಯಾಟು. ಈ ಮೂರನ್ನ ನಮಗೆ ಬಾಡಿ ವೆಯ್ಟ್ ಪ್ರಕಾರ, ಹೈಟ್ ಪ್ರಕಾರ ಪ್ರಮಾಣದಲ್ಲಿ ತಗೋಬೇಕು. ಫ್ಯಾಟು ಕೊಡಲೇಬೇಕು. ಫ್ಯಾಟಿಂದ ಫ್ಯಾಟ್ ಡೆಸ್ಟ್ರಾಯ್ ಮಾಡ್ಬೋದು. ಕಾರ್ಬ್ಸು ಬೇಕು, ಪ್ರೋಟೀನೂ ಬೇಕು, ಫ್ಯಾಟು ಕೂಡ ಬೇಕು. ಮನುಷ್ಯನಿಗೆ ಫ್ಯಾಟ್ ಕೊಡಲಿ ಅಂದರೆ ಹೆಂಗೆ ಬದುಕ್ತಾನೆ? ಹಂಗಂತ ಹೇಳಿ ಗಾರ್ಬೇಜ್ ಥರ ತಿಂದರೆ ಅದಾಗಲ್ಲ. ಖಂಡಿತ. ನಿಮ್ಮ ಬಗ್ಗೆ ಸಾಕಷ್ಟು ಹೇಳಿದ್ರಿ, ಫಿಟ್ನೆಸ್ ಬಗ್ಗೆ ಸಾಕಷ್ಟು ನಮ್ಮ ಆಡಿಯನ್ಸ್ಗಳಿಗೆ ತಿಳಿಸ್ಕೊಟ್ಟಿದ್ರ. ಸೊ ಫಿಟ್ನೆಸ್ಸನ್ನು ಹೊರತುಪಡಿಸಿದ್ರೆ ನೀವು ಒಬ್ಬ ಆ್ಯಕ್ಟರ್ ಕೂಡ ಹೌದು, ಒಂದಷ್ಟು ಡ್ರಾಮಾಗಳನ್ನ ಕೂಡ ಪ್ಲೇ ಮಾಡಿದ್ದೀರಾ. ಸೊ ನಿಮ್ಮಲ್ಲಿ ಇರುವಂಥ ಒಬ್ಬ ಆ್ಯಕ್ಟರ್ಸ್ನ ಸದ್ಯಕ್ಕೆ ಎಬ್ಬರಿಸೋಣ ಅಂತ ಒಂದು ಡೈಲಾಗ್ ನಮ್ಮ ಆಡಿಯನ್ಸ್ಗೋಸ್ಕರ ಹೇಳ್ಬೋಲ್ಲ ನೀವು? ಇಲ್ಲ, ಖಂಡಿತ ಸರ್. ಡೈಲಾಗ್ ಹೇಳೋ ಮೂಲಕ ಪ್ರೋಗ್ರಾಮ್ನ ಎಂಡ್ ಮಾಡೋಣ ಅಂತ. ಖಂಡಿತವಾಗಿ. ಮಲೆಗಳಲ್ಲಿ ಮದುಮಗಳು ಅಂದ್ಬಿಟ್ಟು ಒಂದು ನಾಟಕ ಮಾಡಿದ್ವಿ. ನಾನೊಬ್ಬ NST ಸ್ಟೂಡೆಂಟ್ ಕೂಡ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ್ಕೂಲ್ ಅಂದ್ಬಿಟ್ಟು ಮಲತಳ್ಳಿ ಹತ್ರ ಇದೆ. ನಮ್ಮ ಮಾಸ್ಟ್ರು, ನಮ್ಮ ಗುರುಗಳು ಬಸವಲಿಂಗೇಗೌಡ ಸರು ಮತ್ತು ಕುಮಾರ್ ಮಾಸ್ಟ್ರು. ನಾನು ಅವ್ರ ಕಡೆಯಿಂದ ಒಳ್ಳೆ ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀನಿ, ಒಳ್ಳೆ ವಿದ್ಯೆ ಕಲ್ತಿದ್ದೀನಿ ಸಿನಿಮಾಗ್ರಫಿಲಿ. ಸಿನಿಮಾಗ್ರಫಿ ಅಂದರೆ ಅವ್ರಿಗೆ ಇಷ್ಟನೇ ಇಲ್ಲ, ಬಸವ ಸರ್ಗೆ. ಎಸ್ಪೆಷಲಿ ನಿಮ್ಗೆ ಗೊತ್ತು, ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಥಿಯೇಟ್ರ್ಗಳಂದರೆ ಸಿನಿಮಾದವ್ರು ಕಂಡ್ರಾಗಲ್ಲ. ಐ ಡೋಂಟ್ ನೋ ಯಾಕೆ ಅಂತ ಬೈತಾರೆ. ನೀವೆಲ್ಲ ಇಲ್ಲಿ ಬಂದು ಕಲ್ತು ಸಿನಿಮಾಗೆ ಓಡೋಗೋ ನನ್ನ ಮಕ್ಕಳು ಇವರು, ಹಿಂಗೆ ಕೆಟ್ಟದಾಗೆ ಬೈತಾರೆ ನಮಗೆ. ನಮ್ಗೊಂಥರ ಬ್ಲೆಸ್ಸಿಂಗ್ಸ್ ಕೂಡ. ಅವ್ರು ಬೈಯೋದು ಕೂಡ ಇಂಪಾರ್ಟೆಂಟು. ಕುವೆಂಪು ಅವ್ರದ್ದು ಸ್ಟೋರಿ ಬಂದ್ಬಿಟ್ಟು ನಾನು ಅದರಲ್ಲಿ ರಂಗಪ್ಪ ಗೌಡ ಅನ್ನೋ ಒಂದು ಕ್ಯಾರೆಕ್ಟ್ರು ಮಾಡಿದ್ದೆ. ತುಂಬ ವಿಭಿನ್ನವಾಗಿ ಬಂದಿದೆ. ಓಕೆ. ಇಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ತಾಯಿ ದಾನಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್, ನಾವಿಬ್ರು ಜಗಳ ಆಡ್ತಾ ಇದ್ದೀವಿ. ಒಂದು ಸೀನ್ ಇದೆ, ನಾನು ಕಟ್ಟೆ ಮೇಲೆ ಕೂತಿದ್ದೀನಿ, ನೀವು ಬಂದು ನಿಂತಿದ್ದೀರಾ. ಈ ಥರ ನಾನು ಬಂದು ಕುಂಟಕ್ಟಪ್ಪನ ಮಗಳನ್ನ
ಕರ್ಕೊಂಡು ಬಂದಿದ್ದೀನಿ, ಮದುವೆ ಆಯ್ತೀನಿ ಆಕೆನಾ ಅಂತ ಹೇಳ್ತೀನಿ. ಕೆಲಸ ಮಾಡೋವಾಗ ಮನೆ ನೆನಪಿಗೆ ಬರಲೇನೋ? ಅವಳಾದ್ರೂ ಎಂತವಳು, ಮನೆ ಬಿಟ್ಟು ಬಂದವಳು ಮಶಾಣಕ್ಕೆ ಹೋಗ್ತಾಳೋ ಅಥವಾ ಗರ್ತಿ ಆದಾಳೇನೋ? ಮೌ ಹಿಂಗೆಲ್ಲ ಮಾಡಂಗಿದ್ರೆ ಅವನ್ ಪಾಲ ಅವನ್ ತಗೊಂಡು ಹೊರಡ ಕೇಳೋ. ಫಸ್ಟ್ ಆಫ್ ಆಲ್ ನಾನು ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೆಕ್ಸ್ಟ್ ಒಂದಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ. ಇಲ್ಲ, ಖಂಡಿತ ಅದು ಮಾಡಬೇಕು. ಅವಕಾಶಗೋಸ್ಕರ ತುಂಬ ಕಾಯ್ತಾ ಇದ್ದೀನಿ ಅಂತ ಅಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ಏನಂದರೆ ಇಂಡಸ್ಟ್ರಿಗಳಲ್ಲಿ ಸಿನಿಮಾಗ್ರಫಲ್ಲಿ ತುಂಬ ಜನ ಫೇಕ್ಗಳಾದ್ರಿಂದ ಒಳ್ಳೆ ಪ್ರತಿಭೆಗಳಿಗೆ ಚಾನ್ಸ್ ಸಿಗಲ್ಲ. ಇಲ್ಲಿ ನಾವು ಯಾರನ್ನೂ ಹೆಂಗೆ ಅಂದರೆ ಈಗ ಅವ್ರು ಯಾರಿಗೋ ಚಾನ್ಸ್ ಕೊಟ್ಟಿರ್ತಾರೆ, ಅವರೇನೋ ಅವ್ರಿಗೆ ಚೀಟ್ ಮಾಡಿರ್ತಾರೆ, ಎಲ್ಲರೂ ಅದೇ ರೀತಿ ನೋಡ್ತಾರೆ. ಈಗ ಅದು ಕಾಮಿಲ್, ಅದೊಂದು ಇಂಡಸ್ಟ್ರಿಲಿಲ್ಲ, ಪ್ರತಿಯೊಂದು ಇಂಡಸ್ಟ್ರಿಲೂ ಇದೆ ಬ್ರದರ್. ಈಗ ನಾನೊಬ್ಬ ಜರ್ನಲಿಸ್ಟ್ ಆಗಿ ಬರಬೇಕು ಅಂದರೆ ನೀವು ನನ್ನ ಬೆಳೆಸಿರ್ತೀರಾ, ನಾನೆಲ್ಲೋ ಇನ್ನೊಂದು ಕಡೆ ಏನೋ ಹೋಗಿ ನಾನೇ ಹೊಸ್ದಾಗೇನೋ ಮಾಡಿಕೊಂಡು ನಂದೇನು ಅವಾಗೇನು ಬರುತ್ತೆ, ಗುಮಾನಿ ಬರುತ್ತೆ, ನಿಮ್ಮೆಲ್ಲ ಗುಮಾನಿ ಬರುತ್ತೆ. ನೋಡು ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟ, ಅದು ಬಿಟ್ಟೋಗೋದಿರ್ಲಿ, ನಿಮ್ಮ ಬಗ್ಗೆ ನಾನು ಬಿಚ್ಚಿಂಗ್ ಮಾತಾಡಿದ್ರೆ ಹೆಂಗಾಗತ್ತೆ? ಅದು ತುಂಬ ತಪ್ಪು. ಬೆಳೆಯೋದು ತಪ್ಪಲ್ಲ. ಗುರುಗಳನ್ನ ಬಿಚ್ಚಿಂಗ್ ಮಾಡಿ ಹೋಗಿ ಇನ್ನೊಬ್ರ ಹತ್ರ ಹೋಗಿ ನಾನು ಕೆಟ್ಟದಾಗೆ ಗುರುಗಳ ಬಗ್ಗೆ ಮಾತಾಡೋದು, ತುಂಬ ಕಂಪ್ಲೇಂಟ್ಸ್ ಅನ್ನೋದು ಅಥವಾ ಕೆಟ್ಟದಾಗಿ ಹೇಳೋದು, ಅವ್ರೇನು ಮಾಡೇ ಇಲ್ಲ, ಅವ್ರೇನು ಬೆಳೆಸೇ ಇಲ್ಲ ಅನ್ನೋದು ತುಂಬ, ಅದು ಇದು ಸಿನಿಮಾಗ್ರಫಿಲ್ ಅಂತಲ್ಲ, ಪ್ರತಿಯೊಂದು ಇಂಡಸ್ಟ್ರಿಲಿಂದ ಹಿಡಿದು ಎಲ್ಲ ಇಂಡಸ್ಟ್ರಿಲಿ ಇದೆ. ಏನಂದರೆ ಅವಕಾಶಕ್ಕೋಸ್ಕರ ಕಾಯ್ತಿರೋದು ನಿಜ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಕೂತಿಲ್ಲ, ವರ್ಕ್ ಕೂಡ ಮಾಡ್ತಾ ಇದ್ದೀನಿ, ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದೆ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಆ್ಯಂಡ್ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಮ್ಮ ಒಳ್ಳೆ ಕನಸು ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಹೇಳ್ತಾ, ಸೊ ಒಂದೊಳ್ಳೆ ವಿಷಯನ ಇಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬ್ರದರ್. ಒಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು OnePlus. ಯಾಕೆಂದರೆ ಜನರಲ್ ಆಗಿ ನಮ್ಮಂಥ ಅಥ್ಲೀಟ್ಸ್ಗಳಿಗೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾರು ಗುಡ್ಡು ಯಾರು ಬೇಡ ಅಂತ ಯಾರು ಊಹಿಸೋಕ್ಕೂ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಚ್ ಲವ್ ಆ್ಯಂಡ್ ಕೇರ್ ಆ್ಯಂಡ್ ಕನ್ಸರ್ನ್ ಆ್ಯಂಡ್ ಟು ಬಿ ದ ಪಾರ್ಟ್ ಆಫ್ ಯುವರ್ ಜರ್ನಿ ಆ್ಯಂಡ್ ನಿಮ್ಮ ಚಾನಲ್ಗೆ ನಿಮ್ಮ ಪಾರ್ಟ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಅಗೈನ್ ಜೈ ಶ್ರೀರಾಮ್, ಜೈ ಕರ್ನಾಟಕ, ಜೈ ಹಿಂದ್. ಸೊ ಹಾಯ್ ಗಾಯ್ಸ್, ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ನಿಮ್ಮ ಪ್ರೋಗ್ರಾಮ್ ಅಂದ್ಬಿಟ್ಟು ಫಿಟ್ನೆಸ್ ಮಂತ್ರ. ಈಗ ಆಲ್ರೆಡಿ ನಾವು ಸೋಮವಾರದಿಂದ ಶನಿವಾರವರೆಗೂ ನಮ್ದು ಏನಿದೆ ಟಿಪ್ಸು, ಏನಿದೆ ಪ್ರೆಸೆಂಟೇಷನ್ ಆಫ್ ಫಿಟ್ನೆಸ್ ಅಂತಲೇ ಹೇಳ್ಬೋದು. ಚೆಸ್ಟು, ಬ್ಯಾಕು, ಬೈಸಿಪ್ಸ್, ಟ್ರೈಸಿಪ್ಸ್, ಶೋಲ್ಡರ್, ಲೆಗ್ಸ್ ಮುಗಿಸಿದ್ದೀವಿ. 6 ದಿನದ್ದು 6 ಸೆಷನ್ ಮುಗಿಸಿದ್ದೀವಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟಲ್ಲಿ, ಒಂದು ಶೇರಲ್ಲಿ, ಒಂದು ಲೈಕಲ್ಲಿ ನಿಮ್ಮ ಆ ಮುಖಾಂತರ ನೀವು ಹೇಳ್ಬೋದು. ಮತ್ತೊಂದೇನೆಂದರೆ, ಈಗ ಸಿಂಪಲ್ 7 ದಿನ ಇರುತ್ತೆ ಜಿಮ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ. ನೀವು ಎಲ್ಲೇ ಹೋಗಿ ಒಂದು ಜಿಮ್ ಕಲ್ಚರ್ ಅಂದರೆ 7 days ಒಂದು ವಾರದಲ್ಲಿ ಬರುತ್ತೆ. ಆ 7 ದಿನದಲ್ಲಿ ನಾನು ಯಾಕೆ ಹೋಗಿಲ್ಲ, ಸೊ 7 daysಲ್ಲಿ ಎಷ್ಟು ದಿನ ಹೋಗಬೇಕು, ಎಷ್ಟು ದಿನ ಹೋಗಬಾರ್ದು. ಈಗ ಫೀಸ್ ಕಟ್ಟಿದ್ದೀನಿ ನಾನು, 6 ತಿಂಗಳು ಹೋದೆ, 3 ತಿಂಗಳು ಹೋಗೇ ಇಲ್ಲ, ನಾನು ಬಂದೇ ಇಲ್ಲ, ಫೀಸ್ ಕಟ್ಟಿದ್ದೀನಿ. ಸೊ ಕ್ವಶನ್ ಮಾರ್ಕ್. ನಾವು ಕಾಲೇಜಲ್ಲಿ ಫೀಸ್ ಕಟ್ಬಿಟ್ಟು ನಾವು ಹೋಗಿಲ್ಲ ಅಂದರೆ ಪ್ರಿನ್ಸಿಪಲ್ ಬಂದು ಕರ್ಕೊಂಡು ಬರ್ತಾರಾ? ಇಲ್ಲ, ಯಾರೂ ಕರ್ಕೊಂಡು ಬರಲ್ಲ. ನೀವು ಹೋಗಬೇಕು. ದಟ್ ಈಸ್ ಅ ಡಿಸಿಪ್ಲಿನ್, ದಟ್ ಈಸ್ ಅ ಫಿಟ್ನೆಸ್ ಫ್ರೀಕ್ ಆಗೋದಕ್ಕೆ, ಒಂದು ಫಿಟ್ನೆಸ್ ಹೆಲ್ತ್ನ ನಾವು ಪಡ್ಕೊಳ್ಳೋದಕ್ಕೆ, ನನ್ನ ಹೆಲ್ತ್ನ ನಾನು ಗೇನ್ ಮಾಡ್ಕೊಳ್ಳೋದಕ್ಕೆ ನಾನು ಮಾತ್ರ ಇನ್ಪುಟ್ ಜಾಸ್ತಿ ಹಾಕಬೇಕು, ಹೋಗಬೇಕು, ಎಕ್ಸರ್ಸೈಸ್ ಮಾಡಬೇಕು. ಸೊ ಇದು ನನ್ನ ಫಿಟ್ನೆಸ್ ಗ್ಯಾರ ಅಂತ ಹೇಳ್ಬೋದು. 7 ದಿನದಲ್ಲಿ ನೀವು 4 ದಿನ ಬಂದರೂ ತುಂಬ ಒಳ್ಳೆಯದು, 5 ದಿನ ಬಂದರೂ ಒಳ್ಳೆಯದು, 3 ದಿನ ಅಟ್ಲೀಸ್ಟ್ ಒಂದು 3 days. ಬಿಗಿನರ್ಸ್ ಆದರೆ 3 ದಿನ ಬಂದರೂ ತುಂಬ ಒಳ್ಳೆಯದು, ಖುಷಿ ಅದು ಆ್ಯಕ್ಚುಲಿ. 3 days, ನಾಳೆ ದಿನ 4 day ಆಗುತ್ತೆ, ನಾಡಿದ್ದು 5th day ಆಗುತ್ತೆ, ನಾಳೆ ದಿನ 6 ದಿನ ಬರ್ತೀರಾ. ನಾಳೆಯಿಂದ ಜಿಮ್ಮಿಂದ ತಳ್ಳಿದ್ರು ನೀವು ಹೋಗಲ್ಲ, ಇನ್ನೊಂದು 10 ನಿಮಿಷ ಮಾಡ್ತೀನಿ ಬ್ರೋ, ಲಾಸ್ಟ್ 10 o'clock ಕ್ಲೋಸ್ ಮಾಡ್ಬೇಕಾದ್ರೆ ಅದು 10 ನಿಮಿಷ ಎಕ್ಸ್ಟ್ರಾ ಮಾಡ್ತೀನಿ ಬ್ರೋ ಅಂತ ನಮಗೆ ಇರಿಟೇಟ್ ಮಾಡ್ತೀರಾ. ಅದು ನಮಗೆ ಖುಷಿ ಆ್ಯಕ್ಚುಲಿ. ಸೊ ಇದು ನನ್ನ ಫಿಟ್ನೆಸ್ ಗ್ಯಾರೇಜ್ ಜಿಮ್ ಅಂತ ಹೇಳ್ಬೋದು. ಎನಿಬಡಿ, ಯಾರಾದರೂ ವೆಲ್ಕಮ್. ಇದು ನನ್ನ ಗ್ಯಾರೇಜ್, ನಾನು ಮೆಕ್ಯಾನಿಕ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಗೋಣ ಟ್ರೈನ್ ಯು ಆ್ಯಂಡ್ ಐ ಆಮ್ ಗೋಣ ಮಾಡಿಫೈ ಯುವರ್ ವೆಹಿಕಲ್, ದಟ್ ಈಸ್ ಯುವರ್ ಹ್ಯೂಮನ್ ಬಾಡಿ ವೆಹಿಕಲ್ ಅಂತ ಹೇಳ್ಬೋದು. ಸೊ ವೆಲ್ಕಮ್ ಟು ಫಿಟ್ನೆಸ್ ಗ್ಯಾರೇಜ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ OnePlus ಕನ್ನಡ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಯಶು ಬ್ರೋ ಫಾರ್ ದ ಗ್ರೇಟ್ ಆಪರ್ಚುನಿಟಿ ಟು ರೀಚ್ ದ ಪೀಪಲ್ ಅಬೌಟ್ ದ ಫಿಟ್ನೆಸ್ ಅವೇರ್ನೆಸ್ ಅಂತಲೇ ಹೇಳ್ಬೋದು. ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ನಿದ್ದೆ ಮಾಡಿ, ತುಂಬ ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ವ್ಯಾಯಾಮ ಮಾಡಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಲೆಫ್ಟ್ ರೈಟ್ ಡೈವರ್ಷನ್ಸ್ ಬೇಡ ಆ್ಯಂಡ್ ಬಿ ಓನ್ ಕೈಂಡ್ ಆಫ್ ಜಮ್. ಹೇಳಿದೆ ಮತ್ತೊಮ್ಮೆ ಫಿಟ್ನೆಸ್ ಗ್ಯಾರೇಜ್ ಅಂತ. ಫಿಟ್ನೆಸ್ ಗ್ಯಾರೇಜ್ ಎಲ್ಲಿ ಬರುತ್ತೆ? ಸೊ ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಅಂತ ಅಲ್ಲೇ ಇದೆ. ಸೊ ಆಪೋಸಿಟು ವಿಶಾಲ್ ಮಾರ್ಟ್ ಅಂತ ಹೊಸದಾಗಿದೆ, ಅದಕ್ಕೆ ನಾನು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ವಿಶಾಲ್ ಮಾರ್ಟ್ ಆಪೋಸಿಟೇ ಈಸಿ ಡೇ ಮೇಲ್ಗಡೆ 3 ಮತ್ತು 4ನೇ ಫ್ಲೋರಲ್ಲಿ ಫಿಟ್ನೆಸ್ ಗ್ಯಾರೇಜ್ ಅಂತ ದೊಡ್ಡದಾಗಿ ಬೋರ್ಡ್ ಇದೆ. 2 ಫ್ಲೋರ್ ಇದೆ. 7,500 8,000 ಸ್ಕ್ವೇರ್ ಫೀಟ್ ಆಫ್ ಜಿಮ್ ಇದೆ. ನಮ್ಮಲ್ಲಿ ಫೆಸಿಲಿಟೀಸ್ ಬಂದ್ಬಿಟ್ಟು ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್, ಕಾರ್ಡಿಯೋವ್ಯಾಸ್ಕ್ಯುಲರಿಟಿ, ಗ್ರೂಪ್ ಕ್ಲಾಸ್, ಜುಂಬಾ ಏರೋಬಿಕ್ಸ್ ಕ್ಲಾಸಸ್ ಇದೆ. ಈ ಜಿಮ್ಮು, ಈ ಸಂಸ್ಥೆ ಬಂದ್ಬಿಟ್ಟು 4 ವರ್ಷದಿಂದ ನಡೀತಾ ಇದೆ. ಆ್ಯಂಡ್ ವಿ ಆರ್ ಇನ್ ಗುಡ್ ಪೊಸಿಷನ್ ಇನ್ ದ ಲೊಕೇಶನ್. ನಾವು ಒಳ್ಳೆ ಹೆಸರು ಮಾಡಿದ್ದೀವಿ. ಒಳ್ಳೆ ಫಿಟ್ನೆಸ್ ಪ್ರೊವೈಡ್ ಮಾಡೋದ್ರಲ್ಲಿ, ಸರ್ವಿಸ್ ಪ್ರೊವೈಡ್ ಮಾಡೋದ್ರಲ್ಲಿ, ಹೈಜೀನ್ ಪ್ರೊವೈಡ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿದ್ದೀವಿ. ಸೊ ಒನ್ಸ್ ದೇ ವಿಸಿಟ್ ಮಾಡಿ ಆ್ಯಂಡ್ ಟೇಕ್ ಅ ಟ್ರಯಲ್ ಕ್ಲಾಸಸ್ ಆ್ಯಂಡ್ ಹ್ಯಾವ್ ಫನ್ ಆ್ಯಂಡ್ ಲೆಟ್ ಮೀ ನೋ ಅಬೌಟ್
ನಿಮಗೂ ಗೊತ್ತಾಗಲಿ ಫಿಟ್ನೆಸ್ ಗರಾಜ್ ಬಗ್ಗೆ. ಥ್ಯಾಂಕ್ ಯು, ಲವ್ ಯು ಆಲ್.